Amen. Open your Bibles to 16th chapter of Numbers and place your hand on it. ಅರಣ್ಯಕಾಂಡ 16ನೇ ಅಧ್ಯಾಯವನ್ನು ತೆರೆದು ನಿಮ್ಮ ಕೈಗಳನ್ನು ಅದರ ಮೇಲೆ ಇಟ್ಕೊಳ್ಳಿ. And pray, Holy Spirit speak to me. ಪ್ರಾರ್ಥಿಸಿ, ಪವಿತ್ರಾತ್ಮನೇ ನನ್ನೊಟ್ಟಿಗೆ ಮಾತಾಡಿ. என்னோட பேசுங்க ஆவியானவரே. ಪವಿತ್ರಾತ್ಮನೇ ನನ್ನೊಟ್ಟಿಗೆ ಮಾತಾಡಿ. என் வாழ்க்கையில நான் எதை கற்றுக்கொள்ளணுமோ அதை இங்கிருந்து எனக்கோடு கற்றுக்கொடுங்க. ನನ್ನ ಜೀವನದಲ್ಲಿ ನಾನು ಏನನ್ನು ಕಲ್ತ್ಕೊಳ್ಳಬೇಕೋ ಅದನ್ನು ಈ ಭಾಗದಿಂದ ನನ್ನನ್ನು ಕಲಿಸಿ. Amen. Hallelujah. 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 Now, my dear people of God, ನನ್ನ ದೇವ ಜನರೇ, we are called to have the attributes of Jesus in our life. ನಾವು ಯೇಸು ಸ್ವಾಮಿಯ ಮನೋಭಾವಗಳನ್ನು, ಯೇಸು ಸ್ವಾಮಿಯ ಗುಣ ಶೈಲಿಗಳನ್ನು ನಮ್ಮ ಒಳಗೆ ಇರಬೇಕಾಗಿಯೇ ಕರೆಯಲ್ಪಟ್ಟಿದ್ದೇವೆ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? We are called to carry the character of Jesus. ಯೇಸು ಸ್ವಾಮಿಯ ಆ ಸ್ವಭಾವವನ್ನು ಹೊತ್ತುಕೊಳ್ಳುವ ಓರುವುದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೇವೆ. The book of James says, ಯಾಕೋಬನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, be not listeners to the word of God but be doers of the word of God. ಸುಮ್ಮನೆ ದೇವರ ವಾಕ್ಯವನ್ನು ಕೇಳುವವರಾಗಿ ಇರಬೇಡಿ, ಆದರೆ ಅದನ್ನು ಮಾಡುವವರಾಗಿರಿ. Amen. Hallelujah. Hallelujah. We are not here in this world to, amen, represent Jesus through our messages. We are here to represent Jesus through our lives. ನಾವು ಭೂಲೋಕದಲ್ಲಿ ನಾವು ಸುಮ್ಮನೆ ಯೇಸುವನ್ನು ಬಾಯಿ ಮಾತು ಮೂಲಕ ಆತನನ್ನು ತೋರಿಸುವುದಕ್ಕಾಗಿ ನಾವು ಬಂದಿಲ್ಲ, ಆದರೆ ನಮ್ಮ ಜೀವನ ಶೈಲಿಗಳಲ್ಲಿ ಆತನನ್ನು ತೋರ್ಪಡಿಸುವುದಕ್ಕಾಗಿ ನಾವು ಇದ್ದೇವೆ. How many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? I am called to reflect Jesus. ನಾನು ಯೇಸುವನ್ನು ತೋರ್ಪಡಿಸುವುದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇನೆ. That's why Paul says, ಅದಕ್ಕೆ ಪೌಲನು ಹೇಳುತ್ತಾರೆ, we need to have the mind of Christ. ನಮಗೆ ಅದಕ್ಕಾಗಿ ಯೇಸು ಕ್ರಿಸ್ತನ ಮನಸ್ಸಿರಬೇಕು. We need to think like Jesus. ನಾವು ಯೇಸುವಿನ ರೀತಿಯಲ್ಲೇ ಯೋಚಿಸಬೇಕು. We need to, amen, have compassion like Jesus. ಯೇಸುವಿನ ರೀತಿಯಲ್ಲಿ ಕನಿಕರ ನಮಗಿರಬೇಕು. We need to have passion, love like Jesus. ಯೇಸು ಸ್ವಾಮಿಯ ರೀತಿಯಲ್ಲಿ ಪ್ರೀತಿ ನಮಗೆ ಇರಬೇಕು. I tell you, ನಿಮಗೆ ನಾನು ಹೇಳ್ತೇನೆ, if we turn like that, ನಾವು ಹಾಗೆ ತಿರುಗಿದ್ರೆ, amen, if we change like that, ನಾವು ಹಾಗೆ ಬದಲಾದರೆ, amen, I tell you, this church will be like a heaven. ನಿಮಗೆ ನಾನು ಹೇಳ್ತೇನಲ್ಲ, ಈ ಒಂದು ಸಭೆಯು ಪರಲೋಕದ ರೀತಿಯಲ್ಲಿ It will ಇರುತ್ತೆ. become like a heaven. ಇದು ಪರಲೋಕದ ರೀತಿಯಲ್ಲಿ ಇರುತ್ತೆ. Every believer here will become like an angel of God. ಒಳಗೆ ಇರುವಂತ ಪ್ರತಿ ವಿಶ್ವಾಸಿಯು ಕೂಡ ದೇವದೂತರಾಗಿ ಇರ್ತಾರೆ. You will love to come to church. ಸಭೆಗೆ ಬರುವುದಕ್ಕೆ ನಿಮಗೆ ಅಷ್ಟು ಆಸೆ You ಆಗುತ್ತೆ. will love to see another believer. ಇನ್ನೊಂದು ವಿಶ್ವಾಸಿಯನ್ನು ನೋಡೋದ್ರಲ್ಲಿ ನಿಮಗೆ ಅಷ್ಟು You ಪ್ರೀತಿ. love to serve God. ದೇವರನ್ನು ಸೇವಿಸುವುದರಲ್ಲಿ ಅಷ್ಟು ಪ್ರೀತಿ. Because ಯಾಕಂದ್ರೆ your minds and your hearts are set free from all the wickedness. ನಿನ್ನ ಮನಸ್ಸು, ನಿನ್ನ ಹೃದಯ ಎಲ್ಲಾ ಬೇಡದೇ ಇರುವಂತ ಕಾರ್ಯಗಳಿಂದ ಬಿಡುಗಡೆ ಹೊಂದಿದೆ. Amen. Today I want to speak about one evil character that devil has put in our life, that is jealousy. ಇವತ್ತು ದುರಾತ್ಮನು ನಮ್ಮ ಒಳಗೆ ಹಾಕಿರುವಂತ ಹೊಟ್ಟೆ ಕಿಚ್ಚು ಅನ್ನುವಂತ ಒಂದು ಕೆಟ್ಟ ಕಾರ್ಯದ ಕುರಿತು ನಾನು ಮಾತಾಡಲು ಬಯಸ್ತೇನೆ. I tell you, my dear people of God, ನಿಮಗೆ ನಾನು ಹೇಳ್ತೇನಲ್ಲ ದೇವ while ಜನರೇ, I was praying in the presence of God, ನಾನು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಿರುವಾಗ the Holy Spirit showed me even various places in the Bible where people were cursed because of this jealousy. ಪವಿತ್ರಾತ್ಮನು ಸತ್ಯವೇದದಲ್ಲಿ ಅನೇಕ ಭಾಗದಲ್ಲಿ ನನಗೆ ತೋರಿಸಿದ್ರು. ಏನು ಅಂದ್ರೆ ಜನರು ಹೊಟ್ಟೆ ಕಿಚ್ಚಿನಿಂದ ಶಾಪಗ್ರಸ್ತರಾದರು. And I tell you, ನಾನು ನಿಮಗೆ ಹೇಳ್ತೇನೆ, jealousy will never lead you to blessing. ಹೊಟ್ಟೆ ಕಿಚ್ಚು ನಿಮ್ಮನ್ನು ಆಶೀರ್ವಾದದಲ್ಲಿ ನಡೆಸುವುದಿಲ್ಲ. Rather, amen, jealousy will take you to the destruction. ಆದರೆ ಈ ಹೊಟ್ಟೆ ಕಿಚ್ಚು ನಿನ್ನನ್ನು ನಾಶನದಲ್ಲಿ ನಡೆಸುತ್ತೆ. Amen. Once again I tell you, ಇನ್ನೊಂದು ಸಾರಿ ಹೇಳ್ತೇನೆ, jealousy is a weapon of the devil against you to pull you down to the hell. ಹೊಟ್ಟೆ ಕಿಚ್ಚು ದುರಾತ್ಮನ ಒಂದು ಆಯುಧ, ನಿನ್ನನ್ನು ನರಕಕ್ಕೆ ಎಳೆಯುವುದಕ್ಕಾಗಿ. Hallelujah. Hallelujah. God is a God of blessing. ದೇವರು ಆಶೀರ್ವದಿಸುವಂತ ದೇವರು. Hallelujah. Hallelujah. God always loves to elevate you. ದೇವರು ಯಾವಾಗಲೂ ನಿನ್ನನ್ನು ಮೇಲೆತ್ತದ್ರಲ್ಲೇ ಸಂತೋಷಗೊಳ್ಳುತ್ತಾರೆ. God wants to see you happy. ದೇವರು ನಿನ್ನನ್ನು ಸಂತೋಷವಾಗಿ ಇರುವುದನ್ನು ನೋಡಲು God ಬಯಸ್ತಾರೆ. wants to lift you higher and higher. ದೇವರು ನಿನ್ನನ್ನು ಇನ್ನೂ ಮೇಲೆ 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 ಎತ್ತಲು ಬಯಸ್ತಾರೆ. But what Satan does, ಆದ್ರೆ ಸೈತಾನನು ಏನ್ he ಮಾಡ್ತಾನೆ? puts a small weed of jealousy in your heart. ಆತನು ಒಂದು ಕೆಟ್ಟ ಒಂದು ಬೀಜವಾದ ಒಂದು ಹೊಟ್ಟೆ ಕಿಚ್ಚನ್ನು ನಿನ್ನ ಒಳಗೆ ಹಾಕ್ತಾನೆ. Amen. When this jealousy comes, ಈ ಹೊಟ್ಟೆ ಕಿಚ್ಚು ಬಂದಾಗ no need for God to bring you down or enemy to bring you down. ದೇವರು ನಿನ್ನನ್ನು ಕೆಳಗೆ ಎಳೆಯೋದು ಅಥವಾ ಯಾವ ವೈರಿಯು ನಿನ್ನನ್ನು ಕೆಳಗೆ ಎಳೆಯೋದು ಬೇಕಿಲ್ಲ. You yourself will destroy you. ನೀನೇ ನಿನ್ನನ್ನು ನಾಶ ಮಾಡ್ಕೊಳ್ತೀಯ. Are you getting my point? ನಾ ಹೇಳುವುದು ಅರ್ಥ ಆಗ್ತಿದೆಯಾ? Are you getting my point? ನಾ ಹೇಳುವುದು ಅರ್ಥ ಆಗ್ತಿದೆಯಾ? Amen. When jealousy comes in your life, ನಿನ್ನ ಜೀವನದಲ್ಲಿ ಹೊಟ್ಟೆ ಕಿಚ್ಚು ಬರುವಾಗ, when you look at others, ಬೇರೆಯವರನ್ನು ನೋಡುವಾಗ, பார்ப்பா என்ன மாதிரி எல்லாம் கோட்டை போட்டுக்கிட்டு, ನೋಡಪ್ಪ ಯಾರ ರೀತಿಯಾದ ಕೋಟ್ಗಳನ್ನು வருது ಹಾಕೊಂಡು, பார்ப்பா என்ன மாதிரி இவங்க எல்லாம், ಬರದ್ ನೋಡಪ್ಪ ಇವರು ಹೆಂಗ್ இவங்க ಬರ್ತಾರೆ, எங்க இருந்தாங்க தெரியுமாப்பா இவங்க, ಇವರು ಮೊದಲು ಎಲ್ಲಿದ್ರು ಗೊತ್ತಾಪ, you know where were they before, ಇವರು ಮೊದಲು ಎಲ್ಲಿದ್ರು ಗೊತ್ತಾ, amen, they were kids before us, ಅವರು ನನ್ನ ಮುಂದೆ ಚಿಕ್ಕ ಮಕ್ಕಳಾಗಿದ್ರು, amen, we know their father, ಅವರ ತಂದೆನೂ we ಗೊತ್ತು, know their grandfather, ಅವರ
ಆತನೂ ಗೊತ್ತು. I tell you, ನಿಮಗೆ ನಾ these ಹೇಳ್ತೇನೆ, are not at all a good intention. ಇದು ಒಳ್ಳೆ ಭಾವನೆಗಳಲ್ಲ. These are the only, amen, ways for someone to destroy themselves. ಇದು ತನ್ನನ್ನೇ ನಾಶಪಡಿಸಿಕೊಳ್ಳುವಂತ ಒಂದು ದಾರಿಯು. Amen. Hallelujah. Hallelujah. Are you happy? ಸಂತೋಷವಾಗಿದ್ದೀರಾ? See, when I tell you, ನಿಮಗೆ ನಾ ಹೇಳ್ತೇನೆ, amen, you shouldn't be fond of those messages that say God bless you, God will elevate you, God will do this thing to you. No, no, no. You need to be, amen, desiring for such messages which will really change your life. ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ, ದೇವರು ನಿನ್ನನ್ನು ಮೇಲೆತ್ತುತ್ತಾರೆ. ಈ ರೀತಿಯಾದ ಸಂದೇಶವನ್ನು ಕೇಳುವುದರಲ್ಲಿ ಸಂತೋಷಗೊಳ್ಳಬೇಡಿ. ನೀವು ನಿಮ್ಮನ್ನು ಸರಿಪಡಿಸುವಂತ, ತಿದ್ದಿಸುವಂತ ಸಂದೇಶಗಳನ್ನು ಕೂಡ ಕೇಳಬೇಕು. Today we are here to examine ourselves. ಇವತ್ತು ನಾವು ನಮ್ಮನ್ನೇ ಪರಿಶೋಧನೆ ಮಾಡುವುದಕ್ಕಾಗಿ ಈ ಸ್ಥಳಕ್ಕೆ When the ಬಂದಿದ್ದೇವೆ. Holy Spirit is speaking to you about jealousy, ಪವಿತ್ರಾತ್ಮನು ನಿಮ್ಮ ಬಳಿ ಹೊಟ್ಟೆ ಕಿಚ್ಚಿನ ಕುರಿತು don't ಮಾತಾಡುವಾಗ sit and think, oh, this is for that brother only. ದೇವರೇ ಮಾತಾಡ್ತಾರೋ ಅವ್ರಿಗೆ ಅಲ್ಲ, ನಿನ್ಗೆ ಮಾತಾಡ್ತಾರದು. ಸುಮ್ಮನೆ ಕೂತ್ಕೊಂಡು ದೇವರು ಆ ವ್ಯಕ್ತಿಗೆ ಮಾತಾಡ್ತಾರೆ, ಈ ವ್ಯಕ್ತಿಗೆ ಅಲ್ಲ ರೀ, ದೇವರು ನಿನ್ನ ಬಳಿನೇ ಮಾತಾಡ್ತಿರೋದು. ನೆನೆಸಿದ್ದೆ ದೇವ್ರು ಹಿಂಗ್ ಮಾತಾಡ್ಬೇಕು ಪಾಸ್ಟರ್ ಹತ್ರ ಅಂದ, ಇವ್ರಿಗೆ ಅಂತ ದೇವ್ರು ಇವ್ರಿಗೆ ಮಾತಾಡ್ಬಿಟ್ರು. ಐ ಟೆಲ್ ಯು, ಐ ಕರ್ಸ್ ದಟ್ ಸ್ಪಿರಿಟ್ ಇನ್ ಜೀಸಸ್. ನಿಮಗೆ ನಾ ಹೇಳ್ತೇನಲ್ಲ, ಆ ರೀತಿಯಾಗಿ ಮನಸ್ಸು ಮಾಡೋ ಆ ಒಂದು ದುರಾತ್ಮವನ್ನು ನಾ ಶಪಿಸ್ತೇನೆ ಯೇಸುವಿನ ನಾಮದಲ್ಲಿ. Hallelujah. Hallelujah. ಎಲ್ಲರೂ ಸೊಲ್ಲಂಗ, today's message is for me. ಎಲ್ಲರೂ ಹೇಳಿ, ಇವತ್ತಿನ ಸಂದೇಶ ನನಗೆ. Amen. Today's message is for me. ಇವತ್ತಿನ ಸಂದೇಶ ನನಗೆ. I tell you, ನಿಮಗೆ ನಾ God ಹೇಳ್ತೇನೆ, never speaks, amen, something to someone. He speaks exactly to the person whom he wants to speak. ದೇವರು ಬೇರೆ ಯಾವುದೋ ಯಾರಿಗೋ ಹೇಳಬೇಕಾಗಿರುವಂತ ಕಾರ್ಯವನ್ನು ಯಾರಿಗೋ ಹೇಳಲ್ಲ, ಸರಿಯಾಗಿ ಕೇಳಬೇಕಾಗಿರುವಂತ ಜನರ ಬಳಿ ಆತನು ಸರಿಯಾಗಿ ಮಾತಾಡುವ. God will never come to a wrong address anytime. ದೇವರು ಎಂದು ಕೂಡ ಒಂದು ತಪ್ಪಾದ ಅಡ್ರೆಸ್ ಗೆ ಬರುವಾತನಲ್ಲ. Amen. If the word of God is coming to you, ದೇವರ ವಾಕ್ಯ ಇವತ್ತು ನಿನಗೆ ಬಂದಿದೆ ಅಂದ್ರೆ, then you have to accept and say, amen, it is for me, Lord. ಅದನ್ನು ನೀ ಸ್ವೀಕರಿಸಿ ಇವತ್ತು ಹೇಳಬೇಕು, ದೇವರೇ ಇದು ನನಗಾಗಿಯೇ. You know, where did jealousy all begin? ಈ ಹೊಟ್ಟೆ ಕಿಚ್ಚು ಎಲ್ಲಿಂದ ಪ್ರಾರಂಭವಾಯಿತು ಗೊತ್ತಾ? Amen. In the life of Abel and Cain. ಆಬೇಲ್ ಕಾಯಿನ ಆತನ ಜೀವನದಲ್ಲಿ ಪ್ರಾರಂಭವಾಯಿತು. Amen. The second generation. ಆ ಎರಡನೇ ಸಂತತಿಯು, Amen. They were full of jealousy. ಅವರು ಬರೀ ಹೊಟ್ಟೆ ಕಿಚ್ಚಿನಿಂದ ತುಂಬಿದ್ರು. I tell you something, my dear people of God. ನಿಮಗೆ ನಾ ಹೇಳ್ತೇನಲ್ಲ ದೈವ ಜನರೇ, Cain had jealousy over Abel's offering. ಕಾಯಿನಿಗೆ ಆತನ ತಮ್ಮನಾದ ಏಬೇಲನ್ನು ಸಲ್ಲಿಸಿದ ಆ ಒಂದು ಬಲಿಯ ಮೇಲೆ ಒಂದು ಆತನಿಗೆ ಹೊಟ್ಟೆ ಕಿಚ್ಚು. Because God accepted that offering. ಯಾಕಂದ್ರೆ ದೇವರು ಆ ಒಂದು ಬಲಿಯನ್ನು ಸ್ವೀಕರಿಸಿದ್ರು. Amen. ನಾ ಸೊಲ್ಲಗಿರೋದನ್ನೆಲ್ಲ ಗಮನಿಸಿ. ಹೇಳುವುದನ್ನು ಗಮನಿಸಿ. If someone is doing good, ಯಾರೋ ಒಬ್ಬರು ಒಳ್ಳೇದು ಮಾಡ್ತಿದ್ದಾರೆ ಅಂದ್ರೆ, something that he has done is accepted by God, ಯಾರೋ ಒಬ್ಬರು ಮಾಡಿರುವಂತ ಕಾರ್ಯ ದೇವರೇ ಅದನ್ನು ಅಂಗೀಕರಿಸಿದ್ರು ಅಂದ್ರೆ, amen, you need to be joyful about that. ನೀ ಆ ಕಾರ್ಯದ ಕುರಿತು ಸಂತೋಷವಾಗಿರಬೇಕು. You need to be happy about that. ನೀ ಆ ಕಾರ್ಯದ ಕುರಿತು ಖುಷಿಯಾಗಿರಬೇಕು. You need to be inspired by that. ಆ ಒಂದು ಕಾರ್ಯದಲ್ಲಿ ನಿನಗೂ ಪ್ರೇರೇಪಣೆ ಉಂಟಾಗಬೇಕು. ಆದರೆ Cain did one wrong thing. ಕಾಯಿನ ಒಂದು ತಪ್ಪು ಮಾಡ್ದ. Cain had a jealousy over his own brother. ಕಾಯಿನಿಗೆ ತನ್ನ ಸ್ವಂತ ತಮ್ಮನ ಮೇಲೆ ಹೊಟ್ಟೆ ಕಿಚ್ಚು. Amen. He had jealousy over his brother. ತನ್ನ ತಮ್ಮನ ಮೇಲೆ ಹೊಟ್ಟೆ ಕಿಚ್ಚು. For one reason. ಒಂದೇ ಕಾರ್ಯ. Because he was blessed by God. ಯಾಕಂದ್ರೆ ಆತ ದೇವರಿಂದ ಆಶೀರ್ವಾದ ಹೊಂದಿದ. His offering was accepted by God. ಆತನ ಕಾಣಿಕೆಯನ್ನು ದೇವರು ಸ್ವೀಕರಿಸಿದ್ರು. So what did Cain do? ಕಾಯಿನನು ಏನು ಮಾಡ್ದ? Amen. I tell you, listen. ಚೆನ್ನಾಗಿ ಗಮನಿಸಿ. Amen. Tell to the person next to you, ಪಕ್ಕದಲ್ಲಿರುವಂತ ವ್ಯಕ್ತಿಗೆ ಹೇಳಿ, never allow jealousy to grow inside you. ಯಾವುದೇ ಕಾರಣಕ್ಕೂ ಹೊಟ್ಟೆ ಕಿಚ್ಚು ನಿನ್ನ ಒಳಗೆ ಬೆಳೆಯುವುದಕ್ಕೆ ಬಿಡಬೇಡ. Amen. Hallelujah. Hallelujah. If jealousy grows in you, ನಿನ್ನ ಒಳಗೆ ಹೊಟ್ಟೆ ಕಿಚ್ಚು ಬೆಳೀತು ಅಂದ್ರೆ, it brings death. ಅದು ಮರಣ ತರತೆ. It brings death. ಅದು ಮರಣ ತರತೆ. Amen. Hallelujah. Hallelujah. The Bible says, ಸತ್ಯವೇದ ಹೇಳುತ್ತೆ, he took Abel, amen, and killed him. ಆತನು ಆಬೇಲನ್ನು ಕರ್ಕೊಂಡೋಗಿ ಕೊಲೆ ಮಾಡಿದ. Amen. Hallelujah. Hallelujah. He thought no one has seen it. ಆತ ನೆನೆಸ್ತಾ ಯಾರು ನೋಡಿಲ್ಲ. But the Bible says, ಆದ್ರೆ ಸತ್ಯವೇದ ಹೇಳುತ್ತೆ, God spoke to Cain. ದೇವರು ಕಾಯಿನ ಬಳಿ ಮಾತಾಡ್ತಾರೆ. God said, ದೇವರು ಹೇಳುತ್ತಾರೆ, where is your brother Abel? ನಿನ್ನ ತಮ್ಮನಾದ ಆಬೇಲನು ಎಲ್ಲಿ? Where is your brother Abel? ನಿನ್ನ ತಮ್ಮನಾದ ಏಬೇಲನು Do you ಎಲ್ಲಿ? know what he answered? ಆತನ ಉತ್ತರ ಏನಾಗಿತ್ತು ಗೊತ್ತಾ? Cain said, ಕಾಯಿನನು ಹೇಳ್ತಾನೆ, am I the keeper of my brother Abel? ನನ್ನ ತಮ್ಮನನ್ನ ನೋಡ್ಕೊಳ್ಳುವಂತ ವಾಚ್ಮ್ಯಾನ ನಾನು. Amen. God said, ದೇವರು ಹೇಳುತ್ತಾರೆ, his blood ಆತನ ರಕ್ತ is crying out to me. ಅದು ನನ್ನ ಬಳಿ ಕೂಗುತ್ತಾ ಇದೆ. His blood ಆತನ ರಕ್ತ is crying out to me. ಅದು ನನ್ನ ಬಳಿ ಕೂಗುತ್ತಾ ಇದೆ. Amen. God said, ದೇವರು ಹೇಳಿದ್ರು, Cain, you will be cursed above everything. ಕಾಯನೇ ನೀ ಎಲ್ಲದರ ಮೇಲೆ ಶಾಪಗ್ರಸ್ತನಾಗ್ತೀಯ. My dear church people, ಸಭೆಯೇ, we are all called to be blessed. ನಾವೆಲ್ಲರೂ ಆಶೀರ್ವಾದ ಹೊಂದುವುದಕ್ಕಾಗಿ We ಕರೆಯಲ್ಪಟ್ಟಿದ್ದೇವೆ. received Jesus to be blessed. ನಾವು ಯೇಸುವನ್ನು ಹೊಂದಿಕೊಂಡಿರುವುದೇ ಆಶೀರ್ವಾದ We come to ಹೊಂದಿಕೊಳ್ಳುವುದಕ್ಕಾಗಿ. Sunday to be blessed. ನಾವು ಭಾನುವಾರ ಬರುವುದೇ ಆಶೀರ್ವಾದವನ್ನು ಹೊಂದುವುದಕ್ಕಾಗಿ. But ಆದರೆ if you allow jealousy to grow in your life, ನಿನ್ನ ಜೀವನದಲ್ಲಿ ಹೊಟ್ಟೆ ಕಿಚ್ಚು ಬೆಳೆಯುವುದಕ್ಕೆ ನೀ ಬಿಟ್ಕೊಟ್ರೆ, amen, I tell you, ನಿಮಗೆ ನಾ ಹೇಳ್ತೇನೆ, your life will be utterly cursed by God. ನಿನ್ನ ಜೀವನ ಭಯಂಕರವಾಗಿ ದೇವರಿಂದ ಶಾಪಗ್ರಸ್ತಕ್ಕೆ Because ಒಳಗಾಗುತ್ತೆ. God hates jealousy. ಯಾಕಂದ್ರೆ ದೇವರಿಗೆ
ದೇವರಿಗೆ ಹೊಟ್ಟೆ ಕಿಚ್ಚು ಇಷ್ಟ ಇಲ್ಲ. Amen. Hallelujah. Hallelujah. ನಾನಾದ್ರೂ ಬೇಕು ಬ್ರದರ್, ನಾನಾದ್ರೂ ಬೇಕು ಬ್ರದರ್. ಅವ್ರನ್ನ ನೀವು ನೋಡ್ಬೇಕು. ಅಯ್ಯೋ ನೀವು ಅವ್ರನ್ನ You ನೋಡಬೇಕು. are not called to imitate anyone, you are called to imitate Jesus alone. ನೀ ಬೇರೆ ಯಾರೋ ಒಬ್ಬರ ರೀತಿಯಲ್ಲಿ ನೀನು ಹಾಗೆ ನಡ್ಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ನೀ ಯೇಸುವಿನ ರೀತಿಯಲ್ಲಿ ಇರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀಯಾ. Amen. I pray that ನಾ ಪ್ರಾರ್ಥಿಸುತ್ತೇನೆ by the end of today's service ಇವತ್ತಿನ ಈ ವಾಕ್ಯದ the ಕೊನೆಯಷ್ಟರಲ್ಲಿ Holy Spirit will purge each one of us in so much. ಪವಿತ್ರಾತ್ಮನು ನಮ್ಮ ಒಳಗೆ ಎಷ್ಟು ಒಂದು ಬೆಂಕಿಯಾಗಿ ಉರಿಬೇಕು ಅಂದ್ರೆ, ಎಷ್ಟು ಶುದ್ಧೀಕರಿಸಬೇಕಂದ್ರೆ, ಎಷ್ಟು there ಶುದ್ಧೀಕರಿಸಬೇಕಂದ್ರೆ should be not even a pinch of jealousy in any heart. ಒಂದು ಸ್ವಲ್ಪ ಕೂಡ ಹೊಟ್ಟೆ ಕಿಚ್ಚು ಯಾರ ಹೃದಯದಲ್ಲೂ ಕೂಡ ಇರಬಾರದು. பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? I tell you, the world is full of jealousy. ನಾನು ನಿಮಗೆ ಹೇಳ್ತೇನಲ್ಲ, ಲೋಕ ಪೂರ್ತಿ ಹೊಟ್ಟೆ ಕಿಚ್ಚಲ್ಲಿ ತುಂಬಿದೆ. Amen. Wherever you go, you see jealousy. ನೀವು ಎಲ್ಲಾದ್ರೂ ಹೋಗಿ ಎಲ್ಲಾ ಕಡೆ ಹೊಟ್ಟೆ ಕಿಚ್ಚೆ. Amen. You see jealousy in the place where you work. ನೀ ಕೆಲಸ ಮಾಡುವಂತ ಸ್ಥಳದಲ್ಲಿ ಹೊಟ್ಟೆ ಕಿಚ್ಚು ನೋಡಬಹುದು. Amen. Even your bosses will be jealous upon you. ನಿನ್ನ ಕುರಿತು ನಿನ್ನ ಬಾಸ್ಗೂ ಕೂಡ ಹೊಟ್ಟೆ ಕಿಚ್ಚು ಆಗ್ತಿರುತ್ತೆ. ಆದರೆ only one place where there should be no jealousy is the body of Christ. ಒಂದೇ ಸ್ಥಳದಲ್ಲಿ ಹೊಟ್ಟೆ ಕಿಚ್ಚು ಇಲ್ಲದೆ ಇರುವಂತ ಒಂದು ಸ್ಥಳ ಅಂದ್ರೆ ಅದು ದೇವರ ಶರೀರ. ಎಷ್ಟನ பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? The Bible says, ಸತ್ಯವೇದ ಹೇಳುತ್ತೆ, God cursed Cain so much. ದೇವರು ಕಾಯಿನನ್ನು ಎಷ್ಟು ಶಪಿಸಿದ್ರು ಅಂದ್ರೆ, The Bible says, ಸತ್ಯವೇದ ಹೇಳುತ್ತೆ, Cain cries to God. ಕಾಯಿನನ್ನು ದೇವರ ಬಳಿ ಗೋಳಾಡ್ತಾನೆ. Cain says, ಕಾಯಿನ ಹೇಳ್ತಾನೆ, this curse is so heavy upon me, ಈ Lord. ಶಾಪ ನನ್ನ ಮೇಲೆ ತುಂಬಾ ಹೆಚ್ಚಾಗಿದೆ. This is so much ಇದು ಎಷ್ಟು ಹೆಚ್ಚಾಗಿದೆ that ಅಂದ್ರೆ, people whoever sees me will stone me to death. ಯಾರೆಲ್ಲ ನನ್ನನ್ನು ನೋಡ್ತಾರೋ ಅವರು ನನ್ನನ್ನು ಕಲ್ಲೊಡೆದು ಸಾಯಿಸ್ಬಿಡ್ತಾರೆ. The people of God, ನನ್ನ ದೇವ ಜನರೇ, today if you want to see blessing over your life, ನಿನ್ನ ಜೀವನದಲ್ಲಿ ಇವತ್ತು ನೀ ಆಶೀರ್ವಾದ ನೋಡ್ಬೇಕಾ? amen, don't have jealousy in you. ನಿನ್ನ ಒಳಗೆ ಹೊಟ್ಟೆ ಕಿಚ್ಚಿರಬಾರದು. ಯಾರ ಮೇಲೂ ವೈತರಿಸಲು ಇರಕೂಡದು. ಯಾರ ಮೇಲೂ ನಿನಗೆ ಹೊಟ್ಟೆ Today ಕಿಚ್ಚಿರಬಾರದು. we see jealousy inside the house. ಇವತ್ತು ಮನೆಯ ಒಳಗೆ ಹೊಟ್ಟೆ ಕಿಚ್ಚು ನೋಡ್ತೇವೆ. வீட்டுக்குள்ளவே வைத்தறிச்சு. ಮನೆ ಒಳಗೆ ಹೊಟ್ಟೆ ಕಿಚ್ಚು. Amen. சகோதரர்கள் வளர்க்கிறத அவங்க வளர்ச்சியை பார்த்தால் வைத்தறிச்சல். ಸಹೋದರ ಸಹೋದರಿಗಳು ಅವರ ಬೆಳವಣಿಗೆಗಳು ನೋಡಿದ್ರೇನೆ ಹೊಟ್ಟೆ ಕಿಚ್ಚು. Amen. Hallelujah. Hallelujah. We see jealousy inside the church. ಸಭೆಯ ಒಳಗೆ ಹೊಟ್ಟೆ ಕಿಚ್ಚು ನೋಡ್ತಿದ್ದೇವೆ. If someone is blessed by God, there is a jealousy in another people. ಯಾರೋ ಒಬ್ಬರು ದೇವರಿಂದ ಆಶೀರ್ವಾದ ಹೊಂದುತ್ತಿದ್ದಾರೆ ಅಂದ್ರೆ ಇನ್ನೊಬ್ಬನಿಗೆ ಹೊಟ್ಟೆ ಕಿಚ್ಚು. Amen. If someone is used by God, there is jealousy. ಯಾರನ್ನೋ ಒಬ್ಬರನ್ನು ದೇವರು ಉಪಯೋಗಿಸ್ತಿದ್ದಾರೆ ಅಂದ್ರೆ ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚು. Amen. Hallelujah. Hallelujah. If someone wears good dress, there is a jealousy. ಯಾರೋ ಒಬ್ಬರು ಒಳ್ಳೆ ವಸ್ತ್ರ ಹಾಕಿದ್ರೆ ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚು. If someone speaks happily with someone, there is a jealousy. ಯಾರೋ ಒಬ್ಬರ ಬಳಿ ಇನ್ನೊಬ್ಬರು ಸಂತೋಷವಾಗಿ ಮಾತಾಡಿದ್ರೆ ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚು. Amen. I tell you, ನಿಮಗೆ ಹೇಳ್ತೇನೆ, jealousy is such a evil part. ಈ ಹೊಟ್ಟೆ ಕಿಚ್ಚು ಎಷ್ಟೊಂದು ದುರಾತ್ಮ ಕಾರ್ಯ ಅಂದ್ರೆ, ಹೊಟ್ಟೆ ಕಿಚ್ಚು ಅಂತ ಇರೋದ್ರಿಂದ ಅದು ಹೊಟ್ಟೆ ಒಳಗೆ ಮಾತ್ರ ಇಲ್ಲ, ಮುಖದಲ್ಲೇ ಕಾಣ್ಬಿಡ್ತದೆ. ಹೊಟ್ಟೆ ಕಿಚ್ಚು ಅನ್ನೋದ್ರೆ ಅದು ಹೊಟ್ಟೆ ಒಳಗೆ ಮಾತ್ರ ಅಲ್ಲ, ನಿನ್ನ ಮುಖದಲ್ಲೇ ಕಾಣಿಸುತ್ತೆ. ஆமாவா இல்லையா சொல்லுங்க? ಹೌದಾ ಇಲ್ವಾ? Amen. என்னைக்குமே praise the Lord கொடுக்குவாங்க, அன்னைக்கு praise the Lord கொடுக்காம போயிட்டே இருப்பாங்க அவங்க. ಯಾವತ್ತು ಪ್ರತಿದಿನ ಪ್ರೈಸ್ ಲಾರ್ಡ್ ಕೊಡೋರು ಅವತ್ತು ಪ್ರೈಸ್ ಲಾರ್ಡ್ ಕೊಡಲ್ಲ, ಸುಮ್ಮನೆ ಹೋಗ್ತಿರ್ತಾರೆ. Hallelujah. Hallelujah. Amen. எப்பவும் சிரிக்கிறவங்க they will say praise. ಯಾವಾಗ್ಲೂ ನೋಡಿ ನಗಾಡೋರು ಸುಮ್ಮನೆ ಅನ್ಕೋ ಹೋಗೋದು. Hallelujah. If you buy a new car, ಹೊಸ ಕಾರ್ ತಗೊಂಡ್ರೆ, amen, somewhere fire started. ಇನ್ನೊಬ್ಬರಿಗೆ ಎಲ್ಲೋ ಬೆಂಕಿ ಎತ್ಕೊಬಿಡ್ತು, ಎಲ್ಲ ಬೆಂಕಿ ಹತ್ಕೊಳ್ತು. எத்தனை பேருக்கு புரியுதுங்க? ನಾ ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? நல்லா சாப்பாடு சாப்பிட்டா பிடிக்காது யாருக்கும். ಒಬ್ಬರು ಚೆನ್ನಾಗಿ ಊಟ ಮಾಡಿದ್ರೆ ಇನ್ನೊಬ್ಬರಿಗೆ ಇಡ್ಸಲ್ಲ. ஒருத்தருக்கு ಪ್ರಮೋಷನ್ வந்தா பிடிக்காது யாருக்கும். ಒಬ್ಬರಿಗೆ ಪ್ರಮೋಷನ್ ಬಂದ್ರೆ ಇನ್ನೊಬ್ಬರಿಗೆ ಇಡ್ಸಲ್ಲ. I tell you, church is a place, ನಿಮಗೇನ ಹೇಳ್ತೇನಲ್ಲ, ಸಭೆ ಎಂತ ಜಾಗ ಅಂದ್ರೆ, amen, where people will tell whatever blessing that God has given in their life. ಸಭೆ ಎಂತ ಜಾಗ ಅಂದ್ರೆ ಜನರು ದೇವರು ಅವರನ್ನು ಆಶೀರ್ವದಿಸಿರುವಂತ ಎಲ್ಲಾ ಕಾರ್ಯಗಳನ್ನು ಹಂಚಿಕೊಳ್ಳುವಂತ ಸ್ಥಳ. It is the place where the witness come and give testimony. ಅವರು ಬಂದು ದೇವರ ಕುರಿತು ಸಾಕ್ಷಿ ಹೇಳುವಂತ ಸ್ಥಳ ಆಲಯ. Amen. Hallelujah. Hallelujah. They are blessed only because God has blessed them. ಅವರು ಯಾಕೆ ಆಶೀರ್ವಾದ ಹೊಂದಿದ್ದಾರೆ ಅಂದ್ರೆ ದೇವರು ಅವರನ್ನು ಆಶೀರ್ವದಿಸಿದ್ದಾರೆ, ಅದೇ ಕಾರಣ. How many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? Amen. ಒಂದು ಕ್ಲಿಯರ್ ಆಗಿ ಹೇಳ್ತೀನಿ ನೋಡ್ರಿ, ಒಬ್ಬರು ಮೇಲೆ ಬರ್ತಾರೆ ಅಂದ್ರೆ ಅದಕ್ಕೆ ಕಾರಣ ದೇವರು ಬಿಟ್ರೆ ಯಾರು ಇಂದಲೂ ಆಗೋದಿಲ್ಲ. ಒಬ್ಬರು ಮೇಲೆ ಬರ್ತಾರೆ ಅಂದ್ರೆ ದೇವರನ್ನು ಹೊರತು ಬೇರೆ ಏನು ಕಾರಣ ಅಲ್ಲ. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? If you are healthy today, it is only by God and not nothing else. ಇವತ್ತು ನೀ ಆರೋಗ್ಯವಾಗಿದೆಯಾ, ಅದಕ್ಕೆ ಕಾರಣ ದೇವರು ಹೊರತು ಬೇರೆ ಏನು ಅಲ್ಲ. If you are able to buy a bike, amen, it is a blessing of God. ಇವತ್ತು ನೀವು ಒಂದು ಗಾಡಿ ತಕೊಳ್ಳೋಷ್ಟು ಯೋಗ್ಯತೆ ನಿನಗಿದೆಯಾ, ದೇವರು ಹೊರತು ಬೇರೆ ಏನು ಅಲ್ಲ. Amen. Then who are we to, amen, have jealous over this brother who is blessed by God? ಆದ್ರೆ ನಾವು ಯಾರು ದೇವರು ಅವರನ್ನು ಆಶೀರ್ವದಿಸ್ತಿದ್ದಾರೆ ಅಂದ್ರೆ ಅವರ ಕುರಿತು ಹೊಟ್ಟೆ ಕಿಚ್ಚು ಪಡುವುದಕ್ಕೆ. நாங்க யாருங்க ಹೊಟ್ಟೆ ಕಿಚ್ಚು ಪಡೋದಕ್ಕೆ? ನಾವು ಯಾರು ಹೊಟ್ಟೆ ಕಿಚ್ಚು ಪಡೋದಕ್ಕೆ? Hallelujah. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? amen. பக்கத்துல இருக்கிறவங்க பார்த்து சொல்லுங்க. ಪಕ್ಕದಲ್ಲಿರೋರನ್ನ ನೋಡಿ ಹೇಳಿ. ಬ್ರದರ್, ಆಂಡவர் நமக்கு தான் பேசுறாரு ಬ್ರದರ್. ಬ್ರದರ್, ದೇವರು ನಮ್ಮ ಬಳಿನೇ ಮಾತಾಡ್ತಿದ್ದಾರೆ. ನಮ್ಮ ಬಳಿನೇ ಮಾತಾಡ್ತಾರೆ ಬ್ರದರ್. ದೇವರು ನಮ್ಮ ಬಳಿನೇ ಮಾತಾಡ್ತಿದ್ದಾರೆ. ಅಪ್ಪ ಮೂಂಜಲ್ಲ ತೂಕ್ಯಾದೆ ಬ್ರದರ್. ಆಗಾಗೆಲ್ಲ ಮುಖ ತಿರುಗಿಸ್ಕೋಬೇಡಿ. amen சொல்லுங்க. ಅಪ್ಪ ಆಗಾಗ ಮುಖ ಎತ್ಕೋಬೇಡಿ ಬ್ರದರ್. ಆಗಾಗ ಮುಖ ತಿರುಗಿಸ್ಕೋಬೇಡಿ ಬ್ರದರ್. amen. Hallelujah. Hallelujah. ನಿಮ್ಮ ಮುಖ ಎತ್ತದೇ ಇದ್ರೆ ದೇವರ ತರ ಕಾಣ್ತೀಯ ಬ್ರದರ್. ಬ್ರದರ್, ನೀ ಮುಖ ತಿರುಗಿಸದೆ ಹೋದ್ರೆ ನೀ ದೇವರ ತರ ಕಾಣಿಸ್ತೀಯ. ಸೇಮ್ ಟು ಸೇಮ್ ಏಂಜಲ್ ಬ್ರದರ್. ಸೇಮ್ ಟು ಸೇಮ್ ದೇವದೂತ. ಇಲ್ಲ ಅಂದ್ರೆ ಬ್ರದರ್, ಇಲ್ಲ ಅಂದ್ರೆ ಬ್ರದರ್ ಅರ್ಥ ಮಾಡ್ಕೊಳ್ಳಿ ಬ್ರದರ್. ಅರ್ಥ ಮಾಡ್ಕೊಳ್ಳಿ ಬ್ರದರ್.
Hallelujah. 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 When there is no jealousy in you, ನಿನ್ನ ಒಳಗೆ ಹೊಟ್ಟೆ ಕಿಚ್ಚಿಲ್ಲ you ಅಂದ್ರೆ will look like an angel of God. ನೀ ದೇವದೂತನಾಗಿ ಕಾಣಿಸ್ತೀಯ. Because angels doesn't have jealousy in ಯಾಕಂದ್ರೆ them. ದೇವದೂತರ ಒಳಗೆ ಹೊಟ್ಟೆ ಕಿಚ್ಚಿಲ್ಲ. Amen. They glorify God for every good thing. ಪ್ರತಿ ಒಳ್ಳೆ ಕಾರ್ಯಕ್ಕೂ ಅವರು ದೇವರಿಗೆ ವಂದನೆ ಮಾಡ್ತಿರ್ತಾರೆ. Look at, amen, Joseph's life. ಯೋಸೇಫನ ಜೀವನ ನೋಡಿ. All his brother had jealousy over Joseph. ತನ್ನ ಎಲ್ಲಾ ಸಹೋದರರಿಗೂ ಅವನ ಮೇಲೆ ಹೊಟ್ಟೆ ಕಿಚ್ಚಿತ್ತು. What was the reason behind that jealousy? ಅದರ ಹಿಂದೆ ಇದ್ದ ಕಾರಣವೇನಿತ್ತು? Daddy brought a multicolor coat for Joseph. ತಂದೆಯು ಒಳ್ಳೆ ಬಣ್ಣಗಳು ಇರುವಂತ ವಸ್ತ್ರವನ್ನು ಯೋಸೇಫನಿಗೆ ತಂದರು. Amen. He stitched that for Joseph. ಯೋಸೇಫನಿಗಾಗಿ ಅದನ್ನು ಹೊಲಿದ್ರು. Because father loved Joseph so much. ತಂದೆ ಯೋಸೇಫನನ್ನು ಅಷ್ಟು ಪ್ರೀತಿ ಮಾಡಿದ ನಿಮಿತ್ತವಾಗಿ all these 11 brothers started to hate Joseph. ಈ ಎಲ್ಲಾ 11 ಸಹೋದರರು ಕೂಡ ಯೋಸೇಫನನ್ನು ತ್ಯಜಿಸ್ತಾ ಇದ್ರು. What was the outcome? ಅದರ ಪರಿಣಾಮ ಏನಾಯಿತು? One day Joseph became the prince of the Egypt. ಒಂದು ದಿನ ಯೋಸೇಫನು ಐಗುಪ್ತಕ್ಕೆ ರಾಜನಾಗಿ ಬದಲಾದ. But all these people, all these brothers were beggars in front of him one day. ಈ ಎಲ್ಲಾ ಸಹೋದರರು ಆತನ ಮುಂದೆ ಭಿಕ್ಷಕರಾಗಿ ನಿಂತರು. ಉಂಗುಳುಗಳು ಎರಿಚಲ್. I mean, if you have jealousy inside you, ನಿಮ್ಮ ಒಳಗೆ ಇವತ್ತು ಹೊಟ್ಟೆ ಕಿಚ್ಚಿದ್ರೆ you will become beggar. ಪಾಪರಾಯ್ಬಿಡ್ರೆ ಯಾನಿ. ನೀ ಖಾಲಿಯಾಗಿ ಭಿಕ್ಷಕನಾಗ್ಬಿಡ್ತೀಯಾ. I mean, you can boast big words. ನೀ ದೊಡ್ಡದಾಗಿ ನಿನ್ನ ಹೊಗಳ್ಕೋಬಹುದು. I mean, seeing people, other people coming up, ಬೇರೆಯವರು ಮೇಲೆ ಬರುವುದನ್ನು ನೀ ನೋಡ್ತಾ, you can boast many words. ನೀ ಅನೇಕ ಮಾತುಗಳನ್ನು ನಿನ್ನ ಬಗ್ಗೆ ಹೊಗಳ್ಕೋಬಹುದು. Your words will never take you to that high position. ಆದ್ರೆ ನಿನ್ನ ಮಾತು ಆ ಉನ್ನತವಾದ ಸ್ಥಳಕ್ಕೆ ಎತ್ಕೊಂಡು ಹೋಗಲ್ಲ. Your words will bring you down. ನಿನ್ನ ಮಾತುಗಳು ನಿನ್ನನ್ನು ಕೆಳಗೆ ಎಳೆಯುತ್ತೆ. Your words will pull you down. ನಿನ್ನ ಮಾತುಗಳು ನಿನ್ನನ್ನು ಕೆಳಗೆ ಎಳೆಯುತ್ತೆ. You will become pauper in your life. ನಿನ್ನ ಜೀವನದಲ್ಲಿ ನೀ ಶೂನ್ಯವಾಗ್ಬೋಯ್ತೀಯಾ. ಎತ್ತನೆ ಬೇರೆಗೆ ನಾನು ಸೊಲ್ಲಿಗಿರೋದೆ ಪುರಿದೆ. ಎಷ್ಟು ಜನಕ್ಕೆ ನಾನು ಹೇಳುವುದು ಅರ್ಥ ಆಗ್ತಿದೆ? Hallelujah. 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 Here in this Numbers 16, ಈ ಅರಣ್ಯಕಾಂಡ 16ನೇ ಅಧ್ಯಾಯ, I want to speak to you about one man. ನಿಮಗೆ ಒಂದು ಮನುಷ್ಯನ ಕುರಿತು ನಾನು His ಮಾತಾಡಲು name ಬಯಸುತ್ತೇನೆ. was Korah. ಆತನ ಹೆಸರು ಕೋರ. ಎಲ್ಲರೂ ಸೊಲ್ಲಂಗ Korah. ಎಲ್ಲರೂ ಹೇಳಿ ಕೋರ. Amen. Hallelujah. Hallelujah. I think many people are not so known about this particular name. ನಾನು ನಂಬುತ್ತೇನೆ ಅನೇಕ ಜನರಿಗೆ ಈ ಒಂದು ಹೆಸರು ಗೊತ್ತಿಲ್ಲ ಅಂತ. You all know how God brought the people of Israel out of Egypt. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಐಗುಪ್ತ ದೇಶದಿಂದ ಇಸ್ರೇಲ್ ಜನರನ್ನು ದೇವರು ಹೇಗೆ ಹೊರತಂದ್ರು. Amen. It was a 400 years of slavery. 400 ವರ್ಷಗಳ ದಾಸತ್ವ. Amen. ಯಾರು ಬೈಬಲ್ ಓದ್ಬಿಡಿ, ನಾನು ಹೇಳ್ಬಿಡ್ತೀನಿ ಆಮೇಲೆ ಓದಿ. Hallelujah. ಎಲ್ಲರೂ ಸತ್ಯವೇದ ನೋಡಬೇಡಿ, ನಾನು ಹೇಳುವುದನ್ನು ಗಮನಿಸಿ. Let this story go deep into your heart. ಈ ಒಂದು ಕಥೆಯು ನಿಮ್ಮ ಹೃದಯದ ಆಳದಲ್ಲಿ ಹೋಗಲಿ. When you listen to this sermon, ಈ ಒಂದು ವಾಕ್ಯವನ್ನು ಕೇಳುವಾಗ, when you go back home, ನೀವು ಹಿಂತಿರುಗಿ ಮನೆಗೆ when you ಹೋಗುವಾಗ, open your Bible, ನೀವು ಸತ್ಯವೇದವನ್ನು ತೆರೆದಾಗ, you will get more and more revelation about that. ಇದರ ಕುರಿತು ಇನ್ನೂ ಹೆಚ್ಚು ಪ್ರಕಟಣೆಗಳು ನಿಮಗೆ ಸಿಗುತ್ತೆ. Amen. Because ಯಾಕಂದ್ರೆ you are surrendering yourself to the word of God here. ದೇವರ ವಾಕ್ಯಕ್ಕಾಗಿ ಈ ಸ್ಥಳದಲ್ಲಿ ನಿಮ್ಮನ್ನೇ ಅರ್ಪಣಿಸ್ತಾ ಇದ್ದೀರಾ. Amen. Listen to me. ಚೆನ್ನಾಗಿ ಗಮನಿಸಿ. Amen. It was not easy for Israel people to come out of Egypt. ಐಗುಪ್ತ ದೇಶದಿಂದ ಇಸ್ರೇಲ್ ಜನರು ಹೊರ ಬರುವುದಕ್ಕೆ ಸುಲಭವಾಗಿರಲಿಲ್ಲ. They were in slavery for 400 years. 400 ವರ್ಷದ ದಾಸತ್ವ. Amen. Hallelujah. Hallelujah. They were in slavery. ಅವರು ದಾಸತ್ವದಲ್ಲಿ They ಇದ್ರು. cried out to God. ಅವರು ದೇವರ ಬಳಿ ಕೂಗಿ ಗೋಳಾಡಿದ್ರು. So what God did? ದೇವರು ಏನು ಮಾಡಿದ್ರು? God spoke to Moses. ದೇವರು ಮೋಶೆಯ ಬಳಿ While ಮಾತಾಡಿದ್ರು. Moses was mending the sheep, ಮೋಶೆಯು ಕುರಿಗಳನ್ನು ಮೇಯಿಸ್ತಾ ಇದ್ದಾಗ God spoke to Moses and said, ದೇವರು ಮೋಶೆ ಬಳಿ ಮಾತಾಡಿ ಹೇಳಿದ್ರು, Moses, ಮೋಶೆ, amen, let's go and bring the people out. ಬಾ ಹೋಗಿ ನಾವು ಇಸ್ರೇಲ್ ಜನರನ್ನು ಹೊರಗಡೆ ಕರ್ಕೊ ಬರೋಣ. But Moses was, stutter. ಆದ್ರೆ ಮೋಶೆಯು ತೊದಲು ತುಟಿ. Amen. He couldn't speak properly. ಆತನು ಸರಿಗೆ ಮಾತಾಡಕ್ಕಾಗಲ್ಲ. He was an old man. ಆತ ವಯಸ್ಸಾಗಿರುವ ವ್ಯಕ್ತಿ. But he had a call of God upon his life to bring out the people of Israel. ಆದ್ರೆ ಆತನ ಜೀವನದ ಮೇಲೆ ಯಾವ ಒಂದು ಕರೆವಿಕೆ ಇತ್ತು ಅಂದ್ರೆ ಇಸ್ರೇಲ್ ಜನರನ್ನು ಹೊರ ತರುವಂತ ಒಂದು ಕರೆವಿಕೆ Amen. ಇತ್ತು. Hallelujah. Hallelujah. While he spoke to God, ಆತ ದೇವರ ಬಳಿ ಮಾತಾಡುವಾಗ he showed all his weakness before God. ಆತನ ಎಲ್ಲಾ ಬಲಹೀನತೆಗಳನ್ನು ದೇವರ ಬಳಿ ತೋರಿಸ್ತಿದ್ದಾನೆ. But God waited for him for a very long time. ಆದ್ರೆ ದೇವರು ತುಂಬಾ ದಿನಗಳಿಂದ ಆತನಿಗಾಗಿ ಕಾಯ್ತಾ ಇದ್ರು. Amen. So what God did? ಅದಕ್ಕೆ ದೇವರು ಏನು ಮಾಡಿದ್ರು? God said, ದೇವರು ಹೇಳಿದ್ರು, Moses, come. ಮೋಶೆ ಬಾ, I will be your mouth. ನಾನೇ ನಿನಗೆ I ಬಾಯಾಗಿರ್ತೇನೆ. will be with you. ನಾನು ನಿನ್ನ ಜೊತೆ I ಇರ್ತೇನೆ. will give you strength. ನಾನು ನಿನಗೆ ಬಲ ಕೊಡ್ತೇನೆ. When Moses, amen, said, no Lord, I cannot speak. ಮೋಶೆ ದೇವರೇ ನನ್ನಿಂದ ಆಗಲ್ಲ, ನಾ ಮಾತಾಡಕ್ಕೂ ಬರಲ್ಲ ಅಂತ Do you ಹೇಳಿದಾಗ know what God said? ದೇವರು ಏನ್ ಮಾಡಿದ್ರು ಗೊತ್ತಾ? I will bring your brother Aaron. ನಾನು ನಿನ್ನ ಸಹೋದರನಾದ ಆರೋನನ್ನು ಕರ್ಕೊ ಬರ್ತೇನೆ. Amen. He will be with you. ಆತನು ನಿನ್ನ ಜೊತೆ He ಇರ್ತಾನೆ. will be your voice. ಆತನೇ ನಿನ್ನ ಸ್ವರವಾಗಿರ್ತಾನೆ. Whatever you want to speak, ನೀ ಏನೆಲ್ಲ ಮಾತಾಡಲು you ಬಯಸ್ತೀಯೋ say it to Aaron. ನೀ ಆರೋನನಿಗೆ ಹೇಳು. And Aaron will speak it to the people. ಆರೋನ್ ಜನರ ಬಳಿ ಮಾತಾಡ್ತಾನೆ. This was God's, amen, plan. ಇದು ದೇವರ ಯೋಜನೆ. This was God's blueprint. ಇದು ದೇವರ ಒಂದು ಬ್ಲೂ ಪ್ರಿಂಟ್. Hallelujah. Hallelujah. Now, amen, Moses and Aaron went to Egypt. ಈಗ ಮೋಶೆ ಮತ್ತು ಆರೋನನು ಇಬ್ಬರು ಐಗುಪ್ತಕ್ಕೆ ಹೋಗ್ತಾರೆ. God also walked with them. ದೇವರು ಕೂಡ ಜೊತೆ ನಡೆದು ಹೋದರು. God did mighty signs and wonders. ದೇವರು ದೊಡ್ಡ ಅತಿಶಯ ಅದ್ಭುತಗಳನ್ನು
ಆ ಸ್ಥಳದಲ್ಲಿ The ಮಾಡಿದ್ರು. strongest world power, Egypt, is now ripped open by the power of God. ಲೋಕದ ಬಲಿಷ್ಠವಾದ ದೇಶ ಈಗ ದೇವರಿಂದ ಹಾಗೆ ತುಂಬಾ ಏಟು ತಿಂದು ಅಲ್ಲಿ ಕಷ್ಟಪಡ್ತಿದೆ. கிழிஞ்சு போய் கிடக்குது. ಎರಡಾಗಿ ಹರಿದು ಹೋಗಿದೆ. Hallelujah. 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 God never did something small things. ದೇವರಲ್ಲಿ ಏನೋ ಒಂದು ಚಿಕ್ಕ ಕಾರ್ಯವನ್ನು ಮಾಡಲಿಲ್ಲ. God brought 10 plagues. ದೇವರು 10 ನಾಶನಗಳನ್ನು ತರ್ತಾರೆ. There was no other option for Egypt rather than leaving these people out. ಐಗುಪ್ತ ದೇಶಕ್ಕೆ ಇಸ್ರೇಲ್ ಜನರನ್ನು ಹೊರಗಡೆ ಬಿಡುವುದನ್ನು ಬಿಟ್ಟು ಬೇರೆ ಯಾವ ಆಯ್ಕೆನೂ ಇರಲಿಲ್ಲ. When the people of Israel came out, ಎಲ್ಲರೂ ಗಮನಿಸಿ, ಇಸ್ರೇಲ್ ಜನರು ಹೊರ ಬಂದಾಗ, when they all came out, ಅವರೆಲ್ಲರೂ ಹೊರ ಬಂದಾಗ, when they marched with joy, ಸಂತೋಷದಿಂದ ಅವರು ಮುಂದೆ ಹೋದಾಗ, as they were walking towards Canaan, the land which was promised by God, ದೇವರಿಂದ ವಾಗ್ದಾನ ಆಗಿರುವಂತ ಕಾನಾನ ಕಡೆ ಅವರು ನಡ್ಕೊಂಡು ಹೋಗ್ತಾ ಇರುವಾಗ, the land which God had promised to Abraham, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಸ್ಥಳ ಅದು ಕಾನಾನ್. and everyone are marching toward it. ಎಲ್ಲರೂ ಅದರ ಕಡೆ ನಡೀತಾ ಇದ್ದಾರೆ. So what God did, ದೇವರು ಏನು ಮಾಡಿದ್ರು? God appointed a priest for that people. ಆ ಒಂದು ಜನರಿಗಾಗಿ ಒಂದು ಯಾಜಕನನ್ನು ದೇವರು ಆರಿಸ್ತಾರೆ. Hallelujah. Who was that priest? ಯಾರು ಆ ಮಹಾಯಾಜಕನು? Aaron was the priest appointed by God. ಆರೋನನೇ ಆ ಮಹಾಯಾಜಕನಾಗಿ ದೇವರಿಂದ ಕರೆಯಲ್ಪಟ್ಟ ವ್ಯಕ್ತಿಯಾಗಿರ್ತಾರೆ. Hallelujah. Who was Aaron? ಆರೋನನು ಯಾರು? He was the brother of Moses. ಮೋಶೆಯ ಸಹೋದರನು. He was with Moses at the time of deliverance. ಆ ಒಂದು ಬಿಡುಗಡೆಯ ದಿನಗಳಲ್ಲಿ ಮೋಶೆಯ ಜೊತೆ ಇದ್ದ ವ್ಯಕ್ತಿಯು. But now, ಆದ್ರೆ ಈಗ God places him as a priest, high priest for the people of Israel. ಆ ಇಸ್ರೇಲ್ ಜನಕ್ಕಾಗಿ ಆರೋನನನ್ನು ದೇವರು ಮಹಾಯಾಜಕನಾಗಿ ಆರಿಸಿದ್ದಾರೆ. Because these people started to sin against God. ಯಾಕಂದ್ರೆ ಈ ಜನರು ದೇವರ ವಿರುದ್ಧವಾಗಿ ಪಾಪ ಮಾಡಲು ಪ್ರಾರಂಭಿಸಿದರು. They started to murmur. ಅವರು ಗುಣಗುಟ್ಟಲು ಪ್ರಾರಂಭಿಸಿದರು. Amen. To sanctify their sins. ಅವರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ. Amen. There is a need of a priest. ಅಲ್ಲಿ ಒಂದು ಮಹಾಯಾಜಕನು ಬೇಕಿದೆ. That's why God appointed Aaron as a priest. ಅದಕ್ಕೆ ದೇವರು ಆರೋನನ್ನು ಮಹಾಯಾಜಕನಾಗಿ ಅಲ್ಲಿ ಆರಿಸಿದ್ದಾರೆ. Are you understanding what I am telling you? ನಾನು ಹೇಳುವಂತ ಕಾರ್ಯ ನಿಮಗೆ ಅರ್ಥ ಆಗ್ತಿದೆಯಾ? What is the work of Aaron now? ಆರೋನನ ಕೆಲಸ ಇಲ್ಲಿ ಏನು? Whenever people sin, ಜನರು ಯಾವಾಗೆಲ್ಲ ಪಾಪ he ಮಾಡ್ತಾರೋ, has to intercede before God. ಆತನು ದೇವರ ಮುಂದೆ ಆತನು ನಿಂತು ದೇವರ ಬಳಿ ವಿಜ್ಞಾಪಿಸಬೇಕು. He has to offer a lamb as a sacrifice. ಅಲ್ಲಿ ಒಂದು ಕುರಿಮರಿಯನ್ನು ಬಲಿಯಾಗಿ ದೇವರಿಗೆ ಕತ್ತರಿಸಬೇಕು. You had to pray. ಆತನು ಪ್ರಾರ್ಥಿಸಬೇಕು. And God would forgive those people and make them to march forward again. ದೇವರು ಆಗ ಜನರನ್ನು ಕ್ಷಮಿಸಿ ಇನ್ನು ಮುಂದೆ ನಡೆಯುವುದಕ್ಕೆ ಬಿಡ್ತಾ ಇದ್ರು. When this thing was going on, ಈ ಕಾರ್ಯವು ನಡೀತಾ ಇರುವಾಗ, there rose a man whose name was Korah. ಅಲ್ಲಿ ಒಂದು ವ್ಯಕ್ತಿಯು ಬರ್ತಾನೆ, ಆತನ ಹೆಸರು ಕೋರ. There rose one man whose name was Korah. ಅಲ್ಲಿ ಒಂದು ವ್ಯಕ್ತಿ ಬರ್ತಾನೆ, ಆತನ ಹೆಸರು ಕೋರ. Amen. He had 250 people with him. ಆತನ ಬಳಿ 250 ಜನರಿದ್ರು. Amen. He was against Moses and Aaron. ಆತನು ಮೋಶೆ ಮತ್ತು ಆರೋನನ ವಿರೋಧವಾಗಿಯೇ ಇದ್ದ. He was against what Moses and Aaron were doing. ಮೋಶೆ ಮತ್ತು ಆರೋನನು ಮಾಡುವಂತ ಕಾರ್ಯಗಳಿಗೆ ವಿರೋಧವಾಗಿ ಇದ್ದ ಈ ವ್ಯಕ್ತಿ. Because ಯಾಕಂದ್ರೆ he was not willing to see all the people of Israel praising Moses. ಇಸ್ರೇಲ್ ಪೂರ್ತಿ ಜನರು ಮೋಶೆಗೆ ಘನತೆ ಸಲ್ಲಿಸುವುದನ್ನು ಈತನಿಗೆ ಇಷ್ಟ ಆಗ್ತಿರಲಿಲ್ಲ. Amen. He was not happy to look at Aaron, the only person, amen, taking the incense to God. ಆ ಒಂದೇ ವ್ಯಕ್ತಿಯಾಗಿರುವಂತ ಆರೋನನು ಮಾತ್ರ ದೇವರ ಬಳಿ ಆ ಒಂದು ಬಲಿಗಳನ್ನು ಸಲ್ಲಿಸ್ತಾ ಇರುವುದು, ಧೂಪಗಳನ್ನು ಸಲ್ಲಿಸ್ತಿರುವುದು ಈ ವ್ಯಕ್ತಿಗೆ ಇಷ್ಟ ಆಗ್ತಿರಲಿಲ್ಲ. சொல்றது உங்களுக்கு புரியுதுங்களா? ನಾನು ಹೇಳೋದು ಅರ್ಥ ಆಗ್ತಿದೆಯಾ? உள்ள வைத்தறிச்சல், ಈತನ ಒಳಗೆ ಹೊಟ್ಟೆ ಕಿಚ್ಚು, வைத்தறிச்சல், ಈತನ ಒಳಗೆ ಹೊಟ್ಟೆ ಕಿಚ್ಚು. இவங்க மட்டும்தானா தேவ சத்தத்தை கேக்குறது? ಇವರು ಮಾತ್ರ ದೇವರ ಶಬ್ದ ಕೇಳೋದು? Amen. Are the only these people who listen to God? ಏನ್ ಬೇರೆ ಈ ಜನರು ಮಾತ್ರ ದೇವರ ಸ್ವರ ಕೇಳ್ತಾರಾ? Only people appointed by God to do these things? ಅಥವಾ ಬೇರೆ ಈ ಒಂದು ಇವರನ್ನು ಮಾತ್ರ ದೇವರು ಆರಿಸಿಬಿಟ್ಟಿದ್ದಾರ ಈ ಒಂದು ಕಾರ್ಯಗಳನ್ನು ಮಾಡುವುದಕ್ಕೆ? Hallelujah. I tell you something before God this morning. ಈ ಬೆಳಗಿನ ಸಮಯದಲ್ಲಿ ದೇವರ ಮುಂದೆ ನಿಂತು ನಾನು ನಿಮಗೆ ಒಂದು ಕಾರ್ಯ ಹೇಳ್ತೇನೆ. I speak to every believer personally. ಪ್ರತಿ ಒಂದು ವಿಶ್ವಾಸಿಗೂ ವೈಯಕ್ತಿಕವಾಗಿ ನಾನು ಹೇಳ್ತಿದ್ದೇನೆ. Unless God appoints someone, ದೇವರು ಒಬ್ಬರನ್ನು ಆರಿಸದೆ ಹೋದರೆ, unless God, amen, ordains someone, ದೇವರು ಒಬ್ಬನನ್ನು ಅಭಿಷೇಕ ಮಾಡದೆ ಹೋದರೆ, no one can serve God. ಯಾರು ಕೂಡ ದೇವರನ್ನು ಸೇವಿಸಲು ಸಾಧ್ಯವಿಲ್ಲ. No one can do anything. ಯಾರು ಕೂಡ ಏನು ಮಾಡಕ್ಕಾಗಲ್ಲ. Amen. Hallelujah. When someone is working for God, ಯಾರೋ ಒಬ್ಬರು ದೇವರಿಗಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, someone is being blessed by God, ಯಾರೋ ಒಬ್ಬನು ದೇವರಿಂದ ಆಶೀರ್ವಾದ ಹೊಂದುತ್ತಿದ್ದಾನೆ ಅಂದ್ರೆ, amen, you have no rights to speak against that person. ಆ ವ್ಯಕ್ತಿಯ ವಿರೋಧವಾಗಿ ಮಾತಾಡುವುದಕ್ಕೆ ನಿನಗೆ ಯಾವ ಅರ್ಹತೆನೂ ಇಲ್ಲ. You have nothing to think about that person negatively in your mind. ನಿನ್ನ ಮನಸ್ಸಲ್ಲಿ ಆ ವ್ಯಕ್ತಿಯ ಕುರಿತು ನಕಾರಾತ್ಮಕವಾಗಿ ಯೋಚಿಸುವುದಕ್ಕೆ ನಿನಗೆ ಯಾವ ಅರ್ಹತೆನೂ ಇಲ್ಲ. The Korah, amen, what he did, he entertained that jealousy in his life. ಕೋರನು ಏನ್ ಮಾಡ್ದ? ಆತನ ಒಳಗಿದ್ದ ಹೊಟ್ಟೆ ಕಿಚ್ಚನ್ನು ಅದನ್ನು ಜಾಸ್ತಿ ಮಾಡ್ಕೊಂಡ. Amen. He was always, amen, having that murmuring and amen, backbiting inside him. ಯಾವಾಗಲೂ ಆತನು ಹಿಂದೆ ಮಾತಾಡುವಂತ ಕಾರ್ಯ, ಒಳಗೆ ಹೊಟ್ಟೆ ಕಿಚ್ಚು, ಈ ರೀತಿಯಾದ ಕಾರ್ಯಗಳಲ್ಲೇ ಇದ್ದ. Amen. ಮೋಶೆಯ ಪಾತ ಅವನಿಗೆ ಆಗದು. ಮೋಶೆನ ನೋಡಿದ್ರೆ ಆಗಲ್ಲ. ಆರೋನನ ಪಾತಾಲ ಅವನಿಗೆ ಆಗದು. ಆರೋನನ ನೋಡಿದ್ರೆ ಆಗಲ್ಲ. Whenever he sees these two people, ಈ ಇಬ್ಬರನ್ನು ನೋಡಿದಾಗೆಲ್ಲ, amen, he is
is not at all peaceful. ಆತನಿಗೆ ಸಮಾಧಾನನೇ ಆಗ್ತಾ He is ಇಲ್ಲ. not at all peaceful. ಆತನ ಒಳಗೆ ಸಮಾಧಾನನೇ ಆಗ್ತಿಲ್ಲ. Always trying to find a fault in them. ಯಾವಾಗಲೂ ಅವರೊಳಗೆ ತಪ್ಪು ಕಂಡುಹಿಡಿಯೋದು. Always trying to make people stand against them. ಯಾವಾಗಲೂ ಜನರನ್ನು ಅವರ ವಿರೋಧವಾಗಿ ಎಬ್ಬಿಸೋದು. Hallelujah. 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 Are you getting my point? ನಾ ಹೇಳುವಂತ ಕಾರ್ಯ ಅರ್ಥ Are you ಆಗ್ತಿದೆಯಾ? getting my point? ನಾ ಹೇಳುವಂತ ಪಾಯಿಂಟ್ If ಅರ್ಥ you have a ಆಗ್ತಿದೆಯಾ? prophetic eyes this morning, ಈ ಒಂದು ಬೆಳಗಿನ ಸಮಯದಲ್ಲಿ ನಿಮಗೆ ಪ್ರವಾದನೆಯ ಕಣ್ಣುಗಳಿದ್ರೆ, I mean, you can see those things happening around you. ನಿನ್ನ ಸುತ್ತಲೂ ನಡೆಯುತ್ತಿರುವಂತ ಕಾರ್ಯಗಳನ್ನು ಆ ಕಣ್ಣಿನ ಮೂಲಕ You ನೀನು can ನೋಡಬಹುದು. see those things happening inside you. ನಿನ್ನ ಒಳಗೆ ನಡೆಯುತ್ತಿರುವಂತ ಆ ಕಾರ್ಯಗಳನ್ನು ಕೂಡ ನೀನು ನೋಡಬಹುದು. Check, my dear people. ನನ್ನ ಪ್ರಿಯ ಸಹೋದರರೇ, ಪರಿಶೋಧನೆ ಮಾಡಿ. Amen. Whether your heart is clean before God in ನಿನ್ನ this. ಹೃದಯ ಈ ಒಂದು ಭಾಗದಲ್ಲಿ ದೇವರ ಮುಂದೆ ಶುದ್ಧವಾಗಿದೆಯಾ? Amen. Are you intolerant? Amen. Are you not tolerating with those people who are, amen, being used by God or being blessed by God or being serving God? ದೇವರ ಸೇವೆ ಮಾಡುವಂತ ಜನರು, ದೇವರಿಂದ ಆಶೀರ್ವಾದ ಹೊಂದುತ್ತಿರುವಂತ ಜನರ ಕುರಿತು ನಿನಗೆ ಯಾವ ಹೊಟ್ಟೆಕಿಚ್ಚು ಇಲ್ವಾ? Amen. ஒரு வருஷம் நீங்க பரிசோதித்து பாருங்க. ಒಂದು ಸಾರಿ ನಿನ್ನನ್ನು ಪರಿಶೋಧನೆ ಮಾಡಿ ನೋಡು. Amen. This jealousy started to grow in Korah. ಕೋರಾ ಜೀವನದಲ್ಲಿ ಈ ಹೊಟ್ಟೆಕಿಚ್ಚು ಬೆಳೆಯಲು ಪ್ರಾರಂಭಿಸಿತು. One day came. ಒಂದು ದಿನ ಬಂತು. He came to the council of the, amen, to the leaders of Israel. ಅಲ್ಲಿ ಇಸ್ರಾಯೇಲಿನ ನಾಯಕರ ಬಳಿ ಆತನು ಬರ್ತಾನೆ. He came in front of Moses and, amen, Aaron. ಮೋಶೆ ಮತ್ತು ಆರೋನನ ಮುಂದೆ ಆತನು ಬರ್ತಾನೆ. With all those 250 people he had. ಆ 250 ಜನರು ಅವನ ಪರವಾಗಿದ್ರಲ್ಲ, ಅವರ ಆ ಜನರ ಜೊತೆನೆ ಬರ್ತಾನೆ. Amen. Listen. ಚೆನ್ನಾಗಿ ಗಮನಿಸಿ. Amen. ನಾನು ಹೇಳೋದು ನಲ್ಲಗ ಗಮನಿಸಿ. ನಾ ಹೇಳುವುದನ್ನು ಗಮನಿಸಿ. Amen. What jealousy does? ಹೊಟ್ಟೆಕಿಚ್ಚು ಏನು ಮಾಡುತ್ತೆ? Jealousy will not only destroy your peace, first one. ಮೊದಲನೇ ಕಾರ್ಯ, ಹೊಟ್ಟೆಕಿಚ್ಚು ನಿನ್ನ ಸಮಾಧಾನವನ್ನು ಮಾತ್ರ ನಾಶಪಡಿಸಲ್ಲ. Hallelujah. Second thing, ಎರಡನೇದು, it will cut the connection that you have with God. ದೇವರ ಬಳಿ ಇರುವಂತ ಸಂಬಂಧವನ್ನು ಅದು ಕಟ್ ಮಾಡಿಬಿಡುತ್ತೆ. ನಾನು ಹೇಳೋದು உங்களுக்கு புரியுதுங்களா? ನಾ ಹೇಳುವುದು ಅರ್ಥ If ಆಗ್ತಿದೆಯಾ? you have grudge or jealousy inside your heart, you cannot, amen, connect in the presence of God. ನಿನ್ನ ಒಳಗೆ ಹೊಟ್ಟೆಕಿಚ್ಚು ಇದ್ರೆ ನೀ ದೇವರ ಸಮ್ಮುಖದಲ್ಲಿ ಆತನೊಟ್ಟಿಗೆ ಒಂದಾಗುವುದಕ್ಕೆ ಸಾಧ್ಯವೇ You ಇಲ್ಲ. can come to the church. ನೀ ಆಲಯಕ್ಕೆ ಬರಬಹುದು. You can clap, you can stand and sing. ನೀ ಕೈ ತಟ್ಟಬಹುದು, ನಿಂತು ಆಡಬಹುದು, ಎಲ್ಲ ಮಾಡಬಹುದು. But you cannot connect with the God of heaven. ಆದ್ರೆ ಪರಲೋಕದ ದೇವರೊಟ್ಟಿಗೆ ನೀ ಒಂದಾಗಲು ಸಾಧ್ಯವೇ ಇಲ್ಲ. Second thing, ಎರಡನೇದು, you will lose your joy. ನಿನ್ನ ಸಂತೋಷವನ್ನು ಕಳ್ಕೊಳ್ತೀಯಾ? You will lose your joy. ನಿನ್ನ ಸಂತೋಷವನ್ನು ಕಳ್ಕೊಳ್ತೀಯಾ? What is the third thing? ಮೂರನೇ ಕಾರ್ಯವೇನು? Amen. Unknowingly you start to speak against some people. ನಿನಗೆ ಗೊತ್ತಿಲ್ಲದೆ ಬೇರೆ ಜನರ ಅವರ ಕಾರ್ಯಗಳನ್ನೇ ನೀ ಜಾಸ್ತಿ ಮಾತಾಡ್ತಾ ಕೂರ್ತೀಯಾ? Hallelujah. If I have jealousy about brother Clinton ಈಗ here, ಬ್ರದರ್ ಕ್ಲಿಂಟನ್ ಅವರ ಕುರಿತು ಹೊಟ್ಟೆಕಿಚ್ಚು ನನಗಿದ್ರೆ, amen, I don't dare to speak to him. ಅವರ ಬಳಿ ನಾ ಮಾತಾಡೋದಕ್ಕೆ ಧೈರ್ಯ ಇಲ್ಲ. But I will be speaking about him to everyone. ಆದ್ರೆ ಅವರ ಕುರಿತು ಬೇರೆಯವರ ಬಳಿ ಮಾತಾಡೋದು. I will be telling that ನಿಮಗೆ ಗೊತ್ತಾ? ನಿಮಗೆ ಗೊತ್ತಾ? ಅವನು ಯಾರು ಗೊತ್ತಾ? ಅವನು ಯಾರು ಗೊತ್ತಾ? ಅವನು ಗೊತ್ತಿಲ್ವಾ ನನಗೆ? ಅಯ್ಯೋ, ಅವನು ಯಾರು ಗೊತ್ತಿಲ್ವಾ? I tell you something. ನಿಮಗೆ ನಾ ಹೇಳ್ತೇನಲ್ಲ, This is pure face of a devil. ಇದು ಸೈತಾನನ ಮುಖ. Amen. Hallelujah. It's the pure character of the devil. ಇದು ಸೈತಾನನ ಗುಣ. You are not called to reflect that. ನೀ ಅದನ್ನು ತೋರಿಸುವುದಕ್ಕಾಗಿ ನೀ ಕರೆಯಲ್ಪಟ್ಟಿಲ್ಲ. What is the third point? ಮೂರನೇ ಪಾಯಿಂಟ್ ಏನು? You will start to poison other people. ನೀ ಬೇರೆ ಜನರನ್ನು ಕೂಡ ವಿಷ ಆಗ್ತಾ ಇರ್ತೀಯ. You will be try to see that other people will, amen, have a wrong image about that person. ಆ ಒಂದು ಬೇರೆ ಜನರು ಕೂಡ ನೀವು ಹೊಟ್ಟೆಕಿಚ್ಚು ಪಡ್ತಿದ್ದೀರಲ್ಲ, ಆ ವ್ಯಕ್ತಿಯ ಕುರಿತು ಒಂದು ಕೆಟ್ಟದಾಗಿ ನೋಡಲಿ ಅಂತ ಬೇರೆ ಜನರಿಗೂ ಕೂಡ ನೀ ಹಾಗೆ ಮಾಡ್ತಾ ಇರ್ತೀಯ. Hallelujah. Hallelujah. What is the fourth thing that, amen, jealousy does? ಹೊಟ್ಟೆಕಿಚ್ಚು ಮಾಡುವಂತ ನಾಲ್ಕನೇ ಕಾರ್ಯ, You cannot hold jealousy inside for a long time. ತುಂಬಾ ಹೊತ್ತು ನಿನ್ನ ಒಳಗೆ ಹೊಟ್ಟೆಕಿಚ್ಚು ಹಿಡ್ಕೊಳಕ್ ಆಗಲ್ಲ. When jealousy grows, ಹೊಟ್ಟೆಕಿಚ್ಚು ಬೆಳೆಯುವಾಗ, amen, the Bible says, ಸತ್ಯವೇದ ಹೇಳುತ್ತೆ, amen, when sin is sown, ಪಾಪವು ಬಿತ್ತಲ್ಪಟ್ಟಾಗ it will grow. ಅದು ಬೆಳೆಯುತ್ತೆ. One day when it grows, ಒಂದು ದಿನ ಅದು ಬೆಳೆದಾಗ it has to bear fruit ಇಲ್ಲ? ಅದು ಫಲ ಕೊಡ್ಲೇಬೇಕು. And the fruit ಬೇರೆ ಇದು ಇಲ್ಲ, death is that fruit. ಆ ಫಲ ಬೇರೆ ಯಾವುದು ಅಲ್ಲ, ಮರಣ. Amen. That's why Bible says, amen, the wages of sin is death. ಅದಕ್ಕೆ ಸತ್ಯವೇದ ಹೇಳುತ್ತೆ, ಪಾಪದ ಸಂಬಳ ಮರಣ. Amen. Today I want to encourage you. ಇವತ್ತು ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ. If you have that jealousy, amen, planted inside you, ನಿನ್ನ ಒಳಗೆ ಆ ಹೊಟ್ಟೆಕಿಚ್ಚು ಅನ್ನುವಂತ ಬೀಜ ಬಿತ್ತಲ್ಪಟ್ಟಿದ್ರೆ, no matter whether that person is in your house, ಅಯ್ಯೋ ಆ ವ್ಯಕ್ತಿ ನಿನ್ನ ಮನೆಯಲ್ಲಿದಾರೋ ಇಲ್ವೋ, whether you have that person in your office, ನಿನ್ನ ಆಫೀಸಲ್ಲಿ ಆ ವ್ಯಕ್ತಿ ಇದಾರೋ, or whether you have that person in the church, ಅಥವಾ ಆಲಯದಲ್ಲಿ ಆ ವ್ಯಕ್ತಿ ಇದಾರೋ, or wherever it is, ಆ ವ್ಯಕ್ತಿ ಎಲ್ಲೇ I ಇದ್ರೂ tell you, ಕೂಡ this is your time to, amen, remove that, amen, sapling from you. ನಿಮಗೆ ನಾ ಹೇಳ್ತೇನಲ್ಲ, ಆ ಒಂದು ಗಿಡವನ್ನು ಕಿತ್ತು ಎಸೆಯುವಂತ ಸಮಯ ಇವತ್ತು. Amen. This is not the time to trim it out. ಅದನ್ನು ಸುಮ್ಮನೆ ಟ್ರಿಮ್ ಮಾಡುವಂತ ಸಮಯ ಇದಲ್ಲ. Amen. ಎಲ್ಲರೂ ಹೇಳ್ತಾರಲ್ಲ, ಇದನ್ನ ಸ್ವಲ್ಪ ಬದಲಾಯಿಸ್ಕೊಳ್ಳೋಣ. No, you are not called for that. You are called to uproot it. ಅಯ್ಯೋ, ಎಲ್ಲ ಹೇಳ್ತಿದ್ದಾರೆ, ಸ್ವಲ್ಪ ಅದನ್ನು ಟ್ರಿಮ್ ಮಾಡ್ಕೊಳ್ಳೋಣ, ಅಲ್ಲರಿ ಅದನ್ನು ಕಿತ್ತು ಎಸೆಯುವಂತ ಸಮಯ ಇದು. Hallelujah. Hallelujah. Do you know what John said about Jesus? ಯೋಹಾನನು ಯೇಸುವಿನ ಕುರಿತು ಏನು ಹೇಳಿದ್ರು ಗೊತ್ತಾ? The axe is laid at the roots of the tree. ಆ ಮರದ ಬೇರಿಗೆ ಕೊಡಲಿ ಇಡಲ್ಪಟ್ಟಿದೆ. Amen. ಎಲ್ಲರೂ சொல்லுங்க, பக்கத்துல இருக்கிறவங்களுக்கு.
ಎಲ್ಲರ ಪಕ್ಕದಲ್ಲಿ ನೋಡಿ ಹೇಳಿ. Amen. The axe is laid to the amen roots of the tree. ಮರದ ಬೇರಿಗೆ ಕೊಡಲಿ ಇಡಲ್ಪಟ್ಟಿದೆ. Every tree that doesn't bear fruit, ಫಲ ಕೊಡದೇ ಇರುವಂತಹ ಎಲ್ಲಾ ಮರಗಳು he shall cut it and uproot it. ಆತನು ಕತ್ತರಿಸಿ ಕಿತ್ತೆಸೆಯುತ್ತಾರೆ. Today let us lift our hands and say, Jesus, ಇವತ್ತು ಕರಗಳನ್ನು ಮೇಲೆತ್ತಿ ಹೇಳಿ, ಯೇಸುವೇ, oh my master, ಓ ನನ್ನ ಯಜಮಾನನೇ, I want you to uproot all the trees of jealousy in my life. ನನ್ನ ಜೀವನದಲ್ಲಿ ಇರುವಂತಹ ಹೊಟ್ಟೆ ಕಿಚ್ಚಿನ ಎಲ್ಲಾ ಮರಗಳನ್ನು ಇವತ್ತು ಕಿತ್ತೆಸೆಯಿರಿ. Hallelujah. Hallelujah. Amen. Psalms 133 says, ಕೀರ್ತನೆ 131 ಹೇಳುತ್ತೆ, how good and pleasant it is to see brethren live in unity. ಓ ಸಹೋದರರು ಒಟ್ಟಾಗಿ ಇರುವುದು ಎಷ್ಟು ರಮ್ಯವಾದದ್ದು. Amen. Hallelujah. Hallelujah. Amen. Hallelujah. Hallelujah. Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? I ತರಿಚಲ್ವರ ಪಾಂಬಂಗದೆ. ಹೊಟ್ಟೆ ಕಿಚ್ಚು ಅನ್ನುವುದು ಒಂದು ಸರ್ಪಾರಿ. It is a full of poison ಗದೆ. ಅದು ತುಂಬಾ ವಿಷ ತುಂಬಿರುವಂತದ್ದು. Amen. I see many people, amen, being a trap in, amen, becoming a trap to that. ನಾನು ನೋಡ್ತಿದ್ದೇನೆ ಅನೇಕ ಜನರು ಈ ಒಂದು ಹೊಟ್ಟೆ ಕಿಚ್ಚಿನ ಟ್ರಾಪ್ ಅಲ್ಲಿ ಬಿದ್ದಿದ್ದಾರೆ. Amen. I tell you, ನಿಮಗೆ ನಾನು ಹೇಳ್ತೇನೆ, today is the day of deliverance. ಇವತ್ತು ಬಿಡುಗಡೆಯ ದಿನ. Korah came in front of Moses and Aaron and he started to speak against them. ಕೋರ ಆತನು ಮೋಶೆ ಮತ್ತು ಆರೋನನ ಮುಂದೆ ಬಂದು ವಿರೋಧವಾಗಿ ಮಾತಾಡಲು I ಪ್ರಾರಂಭಿಸಿದ. would love to, amen, ask you to go home and read that 16th chapter. ನಿಮಗೆ ನಾನು ಹೇಳ್ತೇನಲ್ಲ, ದಯವಿಟ್ಟು ಮನೆಗೆ ಹೋಗಿ 16ನೇ ಅಧ್ಯಾಯವನ್ನು ದಯವಿಟ್ಟು ಓದಿ. Do you know what Korah said? ಕೋರ ಏನ್ ಹೇಳಿದ ಗೊತ್ತಾ? He says, ಆತ ಹೇಳ್ತಾನೆ, Moses and Aaron, you both are the troublemakers for the Israel. ಮೋಶೆ ಆರೋನ್ ನೀವಿಬ್ಬರೇ ಇಸ್ರಾಯೇಲಿಗೆ ತುಂಬಾ ಒಂದು ಸಮಸ್ಯೆ ಉಂಟು ಮಾಡುವಂತ ಜನರು ನೀವೇ. Amen. Hallelujah. Hallelujah. Amen. You people, ನೀವು, amen, you are the people who are making everything complicated. ನೀವು ಎಲ್ಲವನ್ನು ಕಠಿಣ ಮಾಡ್ಬಿಡ್ತಿದ್ದೀರಾ. You are taking all the glory for yourself. ಎಲ್ಲಾ ಮಹಿಮೆ ನೀವಿಬ್ಬರೇ ತಗೊಳ್ತಾ ಇದ್ದೀರಾ. You people, amen, everything in Israel is holy. ಇಸ್ರೇಲ್ ಅಲ್ಲಿ ಇರುವಂತ ಎಲ್ಲಾ ಕಾರ್ಯವೂ ಶುದ್ಧವಾಗಿದೆ. Everything is going on fine. ಎಲ್ಲವೂ ಸರಿಯಾಗಿಯೇ ಇದೆ. But you people are making a problem, nuisance in the midst of people. ಆದ್ರೆ ನೀವಿಬ್ಬರೇ ಜನರ ಮಧ್ಯದಲ್ಲಿ ಗಲಿಬಿಲಿ ಉಂಟು ಮಾಡ್ತಿದ್ದೀರಾ. Amen. ನೀತ ಜಪಂ ಪಡಿಂಡ್ರೆ ಪ್ರಾರ್ಥನೆ ಮಾಡು ಅಂತ್ಯ. You say sacrifice and சொல்ற. ಬಲಿ ಸಲ್ಲಿಸು ಅಂತ್ಯ. You say ಬಂದ್ಬಿಟ್ಟು come and meet the Lord on the mountain ಅಂದ್ರೆ. ಒಂದು ಪರ್ವತದ ಮೇಲೆ ದೇವರನ್ನು ಸಂಧಿಸು ಅಂತ್ಯ. Amen. You are making problems. ನೀ ಸುಮ್ಮನೆ ಸಮಸ್ಯೆ ಉಂಟು ಮಾಡ್ತಿದ್ದೀಯಾ. Amen. Do you know what Moses and Aaron did? ಮೋಶೆ ಮತ್ತು ಆರೋನ್ ಏನ್ ಮಾಡಿದ್ರು ಗೊತ್ತಾ? Amen. Moses cried unto God. ಮೋಶೆ ದೇವರ ಬಳಿ ಕೂಗಾಡಿದ. Moses cried unto God. ಮೋಶೆ ದೇವರ ಬಳಿ ಗೋಳಾಡಿದ. ನಾನು சொல்றேங்க, ದಯவு செய்து ಕೇಳುங்க. ನಾನು ಒಂದನ್ನು ಹೇಳ್ತೇನೆ, ಚೆನ್ನಾಗಿ ಗಮನಿಸಿ. Amen. ஒருவர் வயத்தை எரிஞ்சு, if someone is jealous, full of jealousy, ಒಬ್ಬರು ತುಂಬಾ ಹೊಟ್ಟೆ ಕಿಚ್ಚಿನಲ್ಲಿ, if he speaks against one person, ಒಂದು ವ್ಯಕ್ತಿಯ ಕುರಿತು ವಿರೋಧವಾಗಿ ಆತ ಮಾತಾಡಿದ್ರೆ, if that person cries in the presence of God, ಕೇಳಿಸ್ಕೊಂಡಲ್ಲ ಆ ವ್ಯಕ್ತಿ ಏನಾದ್ರೂ ದೇವರ ಸಮ್ಮುಖದಲ್ಲಿ ಗೋಳಾಡಿದ್ರೆ, if that man's heart was clean about that, ಆ ಒಂದು ಕಾರ್ಯದಲ್ಲಿ ಆ ದೇವರ ಬಳಿ ಗೋಳಾಡುವಂತ ವ್ಯಕ್ತಿಯ ಹೃದಯ ಶುದ್ಧವಾಗಿತ್ತು ಅಂದ್ರೆ, if he was transparent before God, ಆತನ ದೇವರ ಮುಂದೆ ಎಲ್ಲ ತೆರೆಯಲ್ಪಟ್ಟ ಪುಸ್ತಕವಾಗಿದ್ರೆ, amen, if he cries out to God listening to your painful words, ನಿನ್ನ ನೋವಿನ ಮಾತುಗಳನ್ನು ಕೇಳಿ ಆ ವ್ಯಕ್ತಿ ಏನಾದ್ರೂ ದೇವರ ಸಮ್ಮುಖದಲ್ಲಿ ಗೋಳಾಡಿದ್ರೆ, ಉಂಗ ಲೈಫ್ ಮುಡಿஞ்சதுன்னு ಅರ್ಥ. ನಿನ್ನ ಜೀವನ ಮುಗಿತು ಅಂತ ಅರ್ಥ. ಲೈಫ್ ಮುಡಿஞ்சதுன்னு ಅರ್ಥ. ನಿನ್ನ ಜೀವನ ಮುಗಿತು ಅಂತಾನೆ ಅರ್ಥ. ಸಭೆಯೇ, as a prophet of God, I warn you. ಇವತ್ತು ಸಭೆಯ ದೇವರ ಪ್ರವಾದಿಯಾಗಿ ನಿಮ್ಮನ್ನು ಖಂಡಿಸ್ತೇನೆ. Amen. Remove that jealousy out of your life. ಹೊಟ್ಟೆ ಕಿಚ್ಚನ್ನು ನಿನ್ನ ಜೀವನದಿಂದ ತೆಗೆದು ಹೊರಹಾಕಿ. It is a, amen, character of the Lucifer. ಅದು ಲೂಸಿಫರನ ಮನೋಭಾವಗಳು. Amen. Hallelujah. Hallelujah. What Lucifer is doing day and night, you know? ಲೂಸಿಫರನು ರಾತ್ರಿಯಾಗಲಿ ಏನ್ ಮಾಡ್ತಿರ್ತಾನೆ Why ಗೊತ್ತಾ? he has become a Satan, you know? ಆತನು ಯಾಕೆ ಸೈತಾನನಾಗಿದ್ದಾನೆ ಗೊತ್ತಾ? He never wants you to sit in that glorious place in heaven. ನೀನು ಪರಲೋಕದಲ್ಲಿ ಆ ಮಹಿಮೆಯಾದ ಸ್ಥಳದಲ್ಲಿ ನೀ ಕೂರಬಾರದು ಅನ್ನುವುದೇ ಆತನಿಗೆ ಬೇಕಾಗಿರುವಂತ ಕಾರ್ಯ. ಅವನುಗುಳ್ಳ ವೈತರಿಸಲ್ಲ. ಅದಕ್ಕೆ ಆತನ ಒಳಗೆ ಹೊಟ್ಟೆ ಕಿಚ್ಚು. Amen. Amen. Because, amen, brother, amen, Jesus sings well, he is jealous about that. ಬ್ರದರ್ ಜೇಸುದಾಸ್ ಅವರು ಚೆನ್ನಾಗಿ ಹಾಡಾಡ್ತಾರೆ, ಲೂಸಿಫರನಿಗೆ ಹೊಟ್ಟೆ ಕಿಚ್ಚು. Because God rejected his worship and is listening to, amen, Jesus worship. ಯಾಕಂದ್ರೆ ದೇವರು ಆ ಲೂಸಿಫರನ ಆ ಆರಾಧನೆಯನ್ನು ತ್ಯಜಿಸಿ ಬ್ರದರ್ ಜೇಸುದಾಸ್ ಅವರ ಆರಾಧನೆ ಕೇಳ್ತಿದ್ದಾರೆ ಅಂತ ಹೊಟ್ಟೆ ಕಿಚ್ಚು. He is restless because of that jealousy. ರಾತ್ರಿ ಹಗಲು ಹೊಟ್ಟೆ ಕಿಚ್ಚು ನಿಮಿತ್ತವಾಗಿ ಆತ ವಿಶ್ರಾಂತಿ ಇಲ್ಲದೆ ಇದ್ದಾನೆ. Amen. Jealous about the grace that God has given you. ದೇವರು ನಿನಗೆ ಕೊಟ್ಟಿರುವಂತ ಕೃಪೆಯ ಮೇಲೆ ಆತನಿಗೆ ಹೊಟ್ಟೆ ಕಿಚ್ಚು. He is jealous about the talents that you have. ನಿನಗಿರುವಂತ ತಾಲಾಂತಿನ ಕುರಿತು ಆತನಿಗೆ ಹೊಟ್ಟೆ ಕಿಚ್ಚು. He is jealous about the way you preach. ನೀ ವಾಕ್ಯ ಸಾರ್ತಿಲ್ಲ ಆ ಕಾರ್ಯಗಳ ಕುರಿತು ಆತನಿಗೆ ಹೊಟ್ಟೆ ಕಿಚ್ಚು. He is jealous about every blessing you are receiving from ನೀ God. ದೇವರಿಂದ ಹೊಂದುತ್ತಿರುವಂತ ಎಲ್ಲಾ ಆಶೀರ್ವಾದಗಳ ಕುರಿತು ಆತನಿಗೆ ಹೊಟ್ಟೆ ಕಿಚ್ಚು. அந்த மோசமான கேவலமான குணம் நமக்கு என்னத்துக்குங்க? ಆ ಬೇಡದೇ ಇರುವಂತ ಮೋಸವಾದ ಗುಣಗಳು ನಮ್ಮ ಒಳಗೆ ಯಾಕ್ರಿ? Hallelujah. Hallelujah. Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? If someone is jealous about you, let them be jealous. You don't look at that. ಯಾರೋ ಒಬ್ಬರು ನಿನ್ನ ಕುರಿತು ಹೊಟ್ಟೆ ಕಿಚ್ಚಲ್ಲಿ ಇದ್ದಾರಾ, ಅಯ್ಯೋ ಪಡ್ಕೊಳ್ಳಿ ಬಿಡ್ರಿ, ಅವ್ರ ಕಡೆ ತಿರುಗಲೇಬೇಡಿ. Amen. Hallelujah. Hallelujah. Never ever bother about that. ಆ ಕಾರ್ಯದ ಕುರಿತು
ತಲೆನೇ ಕೆಡಿಸ್ಕೊಳ್ಬೇಡಿ. Amen. I am telling you people. ನಿಮಗೆ ಹೇಳ್ತೇನಲ್ಲ, Someone who is jealousy over you. ಯಾರೋ ಒಬ್ರು ನಿನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದಾರ. Someone wants to see your downfall. ಯಾರೋ ಒಬ್ರು ನೀನು ಕೆಳಗೆ ಬರುವುದನ್ನು ನೋಡ್ಬೇಕಂತ ಆಸೆ ಪಡ್ತಿದಾರ. Amen. I tell you the best way to overcome that is to ignore it. ಅದನ್ನು ಜಯಿಸುವುದಕ್ಕೆ ಒಂದೇ ದಾರಿ, ಅದೆಲ್ಲ ತಲೆಗೆ ಹಾಕೊಳ್ಳದೆ ತ್ಯಜಿಸಬೇಕು. You are not called to look at that person day and night. ರಾತ್ರಿ ಹಗಲು ಅಯ್ಯೋ ಹೊಟ್ಟೆ ಕಿಚ್ಚು ಪಡುವಂತ ವ್ಯಕ್ತಿಯನ್ನು ನೋಡುವುದಕ್ಕಾಗಿ ನೀ You are ಕರೆಯಲ್ಪಟ್ಟಿಲ್ಲ. not a PhD student to write a thesis about that idiot. ಆ ಒಂದು ಹೊಟ್ಟೆ ಕಿಚ್ಚು ಪಡುವವರ ಕುರಿತು ಬರೆಯುವುದಕ್ಕೆ ನೀ ಏನು PhD ಮಾಡಿಲ್ಲ. Amen. You are called to serve God. ನೀ ದೇವರನ್ನು ಸೇವಿಸುವುದಕ್ಕಾಗಿ You are ಕರೆಯಲ್ಪಟ್ಟಿದ್ದೀಯಾ. called to love God. ನೀ ದೇವರನ್ನು ಪ್ರೀತಿಸುವುದಕ್ಕಾಗಿ Amen. ಕರೆಯಲ್ಪಟ್ಟಿದ್ದೀಯಾ. Hallelujah. Hallelujah. Let your eyes be fixed on Jesus. ನಿನ್ನ ಕಣ್ಣುಗಳು ಯೇಸುವಿನನ್ನು ಮಾತ್ರ We ದೃಷ್ಟಿಸಲಿ. are not called to look at what is happening around. We are called to look at Jesus, who is the author and finisher of all faith. ಸುತ್ತಮುತ್ತಲು ನಡೆಯುವಂತ ಕಾರ್ಯವನ್ನು ನೋಡುವುದಕ್ಕಾಗಿ ನೀ ಕರೆಯಲ್ಪಟ್ಟಿಲ್ಲ. ಎಲ್ಲವನ್ನು ಪ್ರಾರಂಭಿಸಿ ಮುಗಿಸುವಂತ ಆ ಕ್ರಿಸ್ತನನ್ನು ಮಾತ್ರ ನೋಡುವುದಕ್ಕಾಗಿ ನೀ Shall I ಕರೆಯಲ್ಪಟ್ಟಿದ್ದೀಯಾ. tell you, Moses cried. ನಿಮಗೆ ಹೇಳ್ತೇನಲ್ಲ, ಮೋಶೆ ಗೋಳಾಡಿದ. Moses said to Korah. ಮೋಶೆಯು ಕೋರನಿಗೆ You ಹೇಳ್ತಾರೆ. know, listen to me. ಚೆನ್ನಾಗಿ ಗಮನಿಸಿ. Amen. This is very powerful. ಇದು ತುಂಬಾ ಬಲ ಉಳ್ಳದು. Moses said to Korah. ಮೋಶೆಯು ಕೋರನ ಬಳಿ ಹೇಳ್ತಾರೆ. Amen. See, he spoke about Moses as well as Aaron. ಆತನು ಆ ಕೋರನು ಮೋಶೆ ಮತ್ತು ಆರೋನ ವಿರೋಧವಾಗಿ ಮಾತಾಡಿದ. Do you know what Moses answered? ಮೋಶೆಯ ಉತ್ತರ ಏನಾಗಿತ್ತು ಗೊತ್ತಾ? How dare you spoke about Aaron? ನೀ ಎಷ್ಟು ಧೈರ್ಯ ನೀ ಆರೋನನ ವಿರೋಧವಾಗಿ Moses ಮಾತಾಡಿದೆ. was so humble. ಮೋಶೆ ಎಷ್ಟು ತಗ್ಗಿಸ್ಕೊಂಡ್ರು ಅಂದ್ರೆ, Amen. ಅವನ ಪತಿ ಪೇಸನದ ಮರೆದಿದ್ದಾರೆ. ಆತನ ಕುರಿತು ಮಾತಾಡುವುದನ್ನು ಆ ವ್ಯಕ್ತಿ But he ಮರೆತೋದ. says, ಆತ ಹೇಳ್ತಾರೆ, Aaron was not appointed by me. ಆರೋನನ್ನು ನಾನು ಆ ಒಂದು ಸ್ಥಾನಕ್ಕೆ ಅಭಿಷೇಕ ಮಾಡಿಲ್ಲ. I never recommended Aaron to be the priest in front of God. ದೇವರ ಮುಂದೆ ಮಹಾಯಾಜಕನಾಗಿ ಇರುವುದಕ್ಕಾಗಿ ನಾನೇನು ದೇವರಿಗೆ ರೆಕಮೆಂಡ್ ಮಾಡಲಿಲ್ಲ ಆರೋನನ God ಕುರಿತು. chose Aaron. ದೇವರೇ ಆರೋನನ್ನು ಆರಿಸಿದ್ದು. நான் சொல்றது எத்தனை பேருக்கு புரியுதுங்க? ನಾ ಹೇಳುವುದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? Amen. Hallelujah. 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 Amen. God appointed Aaron. It was not Moses. ದೇವರೇ ಆರೋನನ್ನು ಆರಿಸಿದ್ದು ಮೋಶೆ ಅಲ್ಲ. Amen. When Aaron was Aaron was appointed by God as a high priest. ಆ ಆರೋನನ್ನು ದೇವರ ಮಹಾಯಾಜಕನಾಗಿ ಆರಿಸಿದಾಗ, Amen. I have to accept it. ನಾನು ಕೂಡ ಅದನ್ನು ಸ್ವೀಕರಿಸಬೇಕು. Amen. What Moses said was, ಮೋಶೆ ಏನು ಹೇಳಿದ್ರು ಗೊತ್ತಾ? I had to accept it. ನಾನು ಕೂಡ ಅದನ್ನು ಸ್ವೀಕರಿಸಲೇಬೇಕು. You have to accept it. ನೀನು ಕೂಡ And ಸ್ವೀಕರಿಸಬೇಕು. all the people of Israel should accept it. ಪೂರ್ತಿ ಇಸ್ರೇಲ್ ಅದನ್ನು ಸ್ವೀಕರಿಸಬೇಕು. Amen. But ಆದ್ರೆ you have raised your voice, amen, because of the jealousy that you have. ನಿನ್ನ ಒಳಗಿರುವಂತ ಹೊಟ್ಟೆ ಕಿಚ್ಚು ನಿಮಿತ್ತವಾಗಿ ನೀ ಸ್ವರವನ್ನು ಎತ್ತಿದೀಯಾ. God said, amen, Moses said, ಮೋಶೆ ಹೇಳ್ತಾರೆ, tomorrow morning, ನಾಳೆ ಬೆಳಗ್ಗೆ, amen, I tell you something. ನಿಮಗೆ ನಾ ಹೇಳ್ತೇನೆ, Amen. Jealousy is the most hated thing that God sees. ದೇವರು ತುಂಬಾ ತ್ಯಜಿಸುವಂತ ಒಂದು ಕಾರ್ಯವೇ ಹೊಟ್ಟೆ ಕಿಚ್ಚು. Amen. Hallelujah. Hallelujah. In the murmuring Allah, it is a part of jealousy. ಈ ಗುಣಗುಟ್ಟುವಂತ ಕಾರ್ಯ ಅಲ್ಲ, ಈ ಹೊಟ್ಟೆ ಕಿಚ್ಚಿನ ಭಾವ ಅದೆಲ್ಲ ಒಂದು ಪಾರ್ಟ್ಗಳಷ್ಟೇ. Amen. Hallelujah. Hallelujah. Amen. Moses said, ಮೋಶೆ ಹೇಳ್ತಾರೆ, tomorrow morning you come. ನಾಳೆ ಬೆಳಗ್ಗೆ ನೀ ಬಾ. Bring all incense with you, all 250 people. ಎಲ್ಲಾ ಧೂಪಗಳನ್ನು ನಿನ್ನ 250 ಜನರು ಎಲ್ಲರೂ ಬನ್ನಿ. Let Aaron also bring his incense. ಆರೋನನು ಕೂಡ ತನ್ನ ಧೂಪವನ್ನು ತರಲಿ. Amen. Do it to God. ಸಲ್ಲಿಸಿ ದೇವರ ಮುಂದೆ. Amen. If God accepts your incense, ನಿನ್ನ ಒಂದು ಧೂಪಗಳನ್ನು ದೇವರು ಸ್ವೀಕರಿಸಿದ್ರೆ, and then you are the high priest for Israel. ಆಗ ಇಸ್ರೇಲ್ಗೆ ನೀನೇ ಮಹಾಯಾಜಕನು. Amen. Hallelujah. Hallelujah. If God never accepts your incense, ದೇವರು ನಿನ್ನ ಆ ಧೂಪಗಳನ್ನು ಸ್ವೀಕರಿಸಲಿಲ್ಲ ಅಂದ್ರೆ, Amen. If God never accepts your amen incense, ದೇವರು ನಿನ್ನ ಒಂದು ಧೂಪವನ್ನು ಸ್ವೀಕರಿಸಲಿಲ್ಲ ಅಂದ್ರೆ, then ಆಗ you should be ready to receive the punishment. ನೀನು ಆ ಪನಿಷ್ಮೆಂಟ್, ಆ ಒಂದು ಪನಿಷ್ಮೆಂಟ್ ಅನ್ನು ಹೊಂದುವುದಕ್ಕೆ ನೀ ಸಿದ್ಧವಾಗಿರಬೇಕು. The next day came. ಮಾರನೇ ದಿನ I ಆಯ್ತು. don't have much time. Listen. ಚೆನ್ನಾಗಿ ಗಮನಿಸಿ. Next day came. ಮಾರನೇ ದಿನ ಬಂತು. Korah and 250 people came. ಕೋರನು ಮತ್ತು ಆತನ ಜೊತೆ 250 ಜನರು ಬರ್ತಾರೆ. Aaron and Moses are standing. ಆರೋನು ಮತ್ತು ಮೋಶೆ ನಿಂತಿದ್ದಾರೆ. And the cloud came down. ಅಲ್ಲಿ ಒಂದು ಮೋಡವು ಇಳಿದು ಬಂತು. Amen. The Lord came down in the cloud. ದೇವರು ಆ ಮೋಡದ ಮಧ್ಯದಲ್ಲಿ ಇಳಿದು ಬಂದರು. And God said to Moses, ದೇವರು ಮೋಶೆಗೆ ಹೇಳ್ತಾರೆ, Amen, let me, amen, away from them. ಅವರಿಂದ ಅವನಿಂದ ದೂರ ಹೋಗು. Amen. You and Aaron. ನೀನು ಮತ್ತು ಆರೋನ್. Amen. Away from them. ಅವರಿಂದ ದೂರ ಹೋಗು. For I am going to destroy them. ಅವರನ್ನು ನಾನು ನಾಶಪಡಿಸ್ತೇನೆ. Then Moses cries. ಮೋಶೆ ಆಗ ಪ್ರಾರ್ಥಿಸಿಕೊಳ್ಳುತ್ತಾರೆ, Lord, it was those 250 people and Korah. ದೇವರೇ, ಬರೀ ಆ 250 ಜನರು ಮತ್ತು ಕೋರನು. Amen. These were the people who stood against. ಈ ಒಂದು ಜನರೇ ನಿನ್ನ ಸೇವಕನ ವಿರೋಧವಾಗಿ ನಿಂತಿದ್ದು. But ಆದ್ರೆ what did the assembly of Israel do? ಅಯ್ಯೋ, ಸೇರಿ ಬಂದಿರುವಂತ ಇಸ್ರೇಲ್ ಜನರು ನಿನ್ನ ವಿರೋಧ ಏನು Amen. ಮಾಡಿದ್ರು? These lakhs of people will die if you, amen, destroy them. ನೀವು ನಾಶ ಮಾಡಿದ್ರೆ ಈ ಲಕ್ಷಾಂತರ ಜನರು ಸತ್ತೋಗ್ತಾರೆ. Do you know what God said? ದೇವರು ಏನು ಹೇಳಿದ್ರು ಗೊತ್ತಾ? Tell the assembly of the people to get separated from Korah. ಸೇರಿರುವಂತ ಜನರು ಆ ಕೋರನಿಂದ, ಆ ಗುಂಪಿನಿಂದ ದೂರ ಹೋಗುವುದಕ್ಕೆ ಹೇಳು. Then Aaron runs. ಆಗ ಆರೋನನು ಓಡ್ತಾರೆ. He says, ಆರೋನ್ ಹೇಳ್ತಾರೆ, Amen, Korah, Abiram,
Abiram and Dathan இவங்க மூணு பேரை விட்டுட்டு அவங்களுடைய ஜனங்களை விட்டு எல்லாரும் தூர போங்க. ಕೋರಾನ್, ಅಬಿರಾಮ್, ದಾತಾನ್ ಈ ಮೂರು ಜನರನ್ನು ಬಿಟ್ಟು ಬೇರೆ ಎಲ್ಲಾ ಜನರು ದೂರ ಹೋಗಿ. All the Israel came towards Moses. ಪೂರ್ತಿ ಇಸ್ರೇಲ್ ಜನರೆಲ್ಲ ಮೋಶೆ ಬಳಿ ಬರ್ತಾರೆ. You know what Moses answered there? ಮೋಶೆಯಲ್ಲಿ ಉತ್ತರ ಏನಾಗಿತ್ತು ಗೊತ್ತಾ? I tell you, when I read this, ಇದನ್ನು ನಾವು ಓದಿದಾಗ my bones trembled before God. ನನ್ನ ಮೂಳೆಗಳು ದೇವರ ಮುಂದೆ ನಡುಗಿತು. Amen. I cried out, Lord, let this curse never come in my life. ನಾನು ದೇವರ ಬಳಿ ಪ್ರಾರ್ಥಿಸಿದೆ, ದೇವರೇ ಯಾವುದೇ ಕಾರಣಕ್ಕೂ ಕೂಡ ಈ ಶಾಪ ನನ್ನ ಮೇಲೆ ಬರಬಾರದು. The anger of God was kindled so much in Moses. ದೇವರ ಕೋಪ ಮೋಶೆ ಒಳಗೆ ಎಷ್ಟು ಹೆಚ್ಚಾಯಿತು ಅಂದ್ರೆ Moses said, ಮೋಶೆ ಹೇಳ್ತಾರೆ, ಇವಂಗ ಸಾಧಾರಣವಾಗಿ ಸಾಗಕೂಡದು. ಇವರು ಸಾಧಾರಣವಾಗಿ ಸಾಯಬಾರದು. Because they had jealousy over a man of God. ಯಾಕಂದ್ರೆ ದೇವ ಸೇವಕನ ಮೇಲೆ ಅವರಿಗೆ ಹೊಟ್ಟೆ ಕಿಚ್ಚಿತ್ತು. Amen. They were angry against the authority, the leadership that God gave. ಆ ದೇವರು ಕೊಟ್ಟಿರುವಂತ ನಾಯಕತ್ವದ ಮೇಲೆನೇ ಇವರಿಗೆ ಹೊಟ್ಟೆ ಕಿಚ್ಚಿತ್ತು. Amen. That's why ಅದಕ್ಕಾಗಿ if they die a normal death, ಸಾಧಾರಣವಾಗಿ ಅವರು ಸತ್ರೆ, amen, the people will think, amen, nothing happened. ಸುಮ್ಮನೆ amen ಏನೋ ನಡಿಬೇಕು, ಅನಾಹುತ ನಡೀತು. ಜನರು ಅನ್ಕೊಳ್ತಾರೆ, ಅಯ್ಯೋ ಸುಮ್ಮನೆ ಏನೋ ಒಂದು ಅನಾಹುತ ನಡೀತು, ಸತ್ತೋದ್ರು. You know what Moses says? ಮೋಶೆ ಏನ್ ಹೇಳಿದ್ರು ಗೊತ್ತಾ? He says, ಮೋಶೆ ಹೇಳ್ತಾರೆ, if truly God wants to punish them, ನಿಜವಾಗ್ಲೂ ದೇವರು ಇವರನ್ನು ದಂಡಿಸಬೇಕು ಅಂದ್ರೆ right here and there, ಇಲ್ಲೇ let the earth open. ಭೂಮಿ ಹಾಗೆ ತೆರೆಯಲಿ. Let the earth open. ಭೂಮಿ ಹಾಗೆ ತೆರೆಯಲಿ. And let them fall into the depth, amen, and be destroyed. ಹಾಗೆ ಭೂಮಿ ತೆರೆದು ಇವರು ಒಳಗಡೆ ಹೋಗಿ ನಾಶವಾಗಲಿ. Amen. I tell you something. ನಿಮಗೆ ನಾನು ಹೇಳ್ತೇನೆ, you know where is hell? ನರಕ ಎಲ್ಲಿದೆ ಗೊತ್ತಾ? எங்கக்குதுங்களா தெரியுங்களா நரகம்? ನರಕ ಎಲ್ಲಿದೆ ಗೊತ್ತಾ? ಭೂಮಿಯ ಅಡಿயில தான் இருக்குதுங்க ನರகம். ಭೂಮಿಯ ಅಡಿಯಲ್ಲೇ ನರಕ ಇದೆ. The judgment for jealousy is so dangerous. What God never made them to die, go to the judgment, then face the judgment on the last day, nothing. ಅಂಗಿಯೇ hell open. ಹೊಟ್ಟೆ ಕಿಚ್ಚಿಗೆ ಇರುವಂತ ನ್ಯಾಯ ತೀರ್ಪು ಹೇಗಿದೆ ನೋಡಿ. ದೇವರು ಅವರನ್ನು ಸಾಯಿಸಿ ಅವರು ಪರಲೋಕಕ್ಕೆ ಹೋಗಿ ಅಲ್ಲಿ ನ್ಯಾಯ ತೀರ್ಪು ಅದೆಲ್ಲ ಏನು ಇಲ್ಲ ರೀ. ಸ್ಥಳದಲ್ಲಿಯೇ ಭೂಮಿ ತೆರೆದು ನರಕಕ್ಕೆ ಹೋಗ್ಬಿಟ್ರು. ನೇರಾಗಿ ಒಳಗೆ ಹೋಗ್ಬಿಟ್ರು. God opened the earth. ಸತ್ಯವೇದ ಹೇಳುತ್ತೆ, ದೇವರು ಭೂಮಿಯನ್ನು ತೆರೆದ್ರು. Korah and his people and his family and all those 250 just fell into it and the earth closed. ಕೋರನು ಆತನ ಜೊತೆ ಇದ್ದ ಸಂಬಂಧಿಕರು, ಆತನ ಜೊತೆ ಇದ್ದ 250 ಜನರು ಎಲ್ಲರನ್ನು ಹಾಗೆ ಭೂಮಿ ನುಂಗಿ ಒಳಗೆ ಬಿದ್ರು, ಮುಚ್ಚಿತು. Today I tell you, ಇವತ್ತು ನಿಮಗೆ I'm not telling any story. ಯಾವುದೋ ಕಥೆ ಹೇಳ್ತಿಲ್ಲ ರೀ. Amen. When you speak against someone, ಯಾರೋ ಒಬ್ಬರ ಕುರಿತು ನೀವು ಮಾತಾಡುವಾಗ, when you speak against someone who is anointed like you, ನಿನ್ನ ಹಾಗೆ ಅಭಿಷೇಕ ಹೊಂದಿರುವಂತ ಯಾರೋ ಒಬ್ಬರ ಕುರಿತು ನೀ ಮಾತಾಡುವಾಗ, look at amen 2nd chapter in Psalms, ಕೀರ್ತನೆ 2ನೇ ಅಧ್ಯಾಯವನ್ನು ಗಮನಿಸಿ. Bible says, ಸತ್ಯವೇದ ಹೇಳುತ್ತೆ, the nation raises against the anointed. ದೇಶವು ಅಭಿಷೇಕ ಹೊಂದಿರುವವನ ವಿರೋಧವಾಗಿ ಎದ್ದೇಳುತ್ತೆ. Why do people plot against the anointed? ಯಾಕೆ ಅಭಿಷೇಕ ಹೊಂದಿರುವಂತ ಜನರ ವಿರೋಧವಾಗಿ ಜನರು ಎದ್ದೇಳ್ತಾರೆ? The Bible says, ಸತ್ಯವೇದ ಹೇಳುತ್ತೆ, God comes down and destroys them. ದೇವರೇ ಇಳಿದು ಬಂದವರನ್ನು ನಾಶ ಮಾಡ್ತಾರೆ. நான் சொல்றது எல்லாரும் கேட்டுட்டு இருக்கீங்க. ನಾನು ಹೇಳುವುದನ್ನು ಗಮನಿಸಿ. ಆಮೆನ್. ಅಭಿಷೇಕಪಟ್ಟ ಯಾರೇ ಪಟ್ಟಿಯೂ ಕೂಡ ವೈರ್ ತೆರಚಲ್ ಪಟ್ಟಿರು பேசக்கூடாது. ಅಭಿಷೇಕ ಹೊಂದಿರುವಂತ ಯಾರ ಮೇಲೇನೂ ಹೊಟ್ಟೆ ಕಿಚ್ಚಲಿ ಮಾತಾಡಬಾರದು. ಆಮೆನ್. ಹalleluya. ಹalleluya. ಇನ್ನೊಬ್ಬರು ಆಶೀರ್ವಾದಿக்கப்பட்டாங்களா, ಆಶೀರ್ವಾದத்துக்காக நன்றி செலுத்துங்க பாருங்க. நீங்களும் ஆசீர்வதிக்கப்படுவீங்க. ಇನ್ನೊಬ್ಬರು ಆಶೀರ್ವಾದ ಹೊಂದಿದಾರ, ಆ ಆಶೀರ್ವಾದದ ಮೇಲೆ ದೇವರಿಗೆ ವಂದನೆ ಮಾಡಿ ನಿಮಗೂ ಕೂಡ ಆಶೀರ್ವಾದ ಬರುತ್ತೆ. ಆಮೆನ್. I know a man of God. ನನಗೆ ಒಂದು ದೈವ ಸೇವಕರು ಗೊತ್ತು. ಆಮೆನ್. ಹalleluya. He was praying for a car. ಆತ ಒಂದು ಕಾರಿಗಾಗಿ ಪ್ರಾರ್ಥಿಸುತ್ತಿದ್ದ. He was praying for a car for a very long time. ತುಂಬಾ ದಿನಗಳಿಂದ ಒಂದು ಕಾರಿಗಾಗಿ ಪ್ರಾರ್ಥಿಸುತ್ತಿದ್ದ. But what happened? ಏನಾಯಿತು? Amen. His church believer brought a new car. ಅವರ ಸಭೆಯ ವಿಶ್ವಾಸಿಯು ಒಂದು ಹೊಸ ಕಾರ್ ತರ್ತಾರೆ ಪ್ರಾರ್ಥನೆ ಮಾಡಿ ಪಾಸ್ಟರ್ ಅಂತ. Amen. Hallelujah. Hallelujah. Amen. When he saw that car, ಅದನ್ನು ನೋಡಿದಾಗ, ನೇತು ಒಂದು ವಿಶ್ವಾಸಿ is saying, amen, God blessed me, I was in curse, God blessed me through this man of God and he gave me a car. ಅಯ್ಯೋ, ಈಗ ನಿನ್ನೆ ಮುಂದೆ ಬಂದ ಒಂದು ವಿಶ್ವಾಸಿ ಈ ಒಂದು ದೈವ ಸೇವಕರ ಮೂಲಕ ನನ್ನನ್ನು ದೇವರು ಶಾಪದಿಂದ ಆಶೀರ್ವಾದವಾಗಿ ನಡೆಸಿದ್ದಾರೆ ಅಂತ ಕಾರನ್ನೇ ತಂದಿದ್ದಾರೆ. Amen. Hallelujah. Hallelujah. This man of God kept both of his hands on that car and cried and said, ಆದ್ರೆ ಈ ಒಂದು ದೈವ ಸೇವಕರು ಎರಡು ಕೈಯನ್ನು ಕಾರ್ ಮೇಲೆ ಇಟ್ಟು ಅವರು ಅಳುತ್ತಾ ಹೇಳಿದ್ರು, Amen, Lord bless this car of my dear brother. ದೇವರೇ ನನ್ನ ಪ್ರಿಯ ಸಹೋದರನ ಕಾರನ್ನು ಆಶೀರ್ವದಿಸಿ. Amen. After praying, ಪ್ರಾರ್ಥನೆ ಮಾಡಿದ ನಂತರ he said to that brother, ಆ ಸಹೋದರನಿಗೆ ಆ ಸಭಾಪಾಲಕರು ಹೇಳಿದ್ರು, ಬ್ರದರ್, ನಾನೇ ಕಾರ್ ತಗೊಂಡ್ಬಿಟ್ಟಷ್ಟು ಖುಷಿ ಆಗ್ಬಿಟ್ಟಿದೆ. ಬ್ರದರ್, ನಾನೇ ಕಾರ್ ತಗೊಂಡಿರೋಷ್ಟು ಖುಷಿ ಆಗ್ತೈತೆ ನನಗೆ. So glad. ನನಗೆ ಅಷ್ಟು ಸಂತೋಷ. As though I have brought a new car. ನಾನೇ ಒಂದು ಹೊಸ ಕಾರ್ ತಗೊಂಡಿದ್ದೀನಿ ಹಾಗೆ. God bless you, brother. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅಯ್ಯೋ, when I saw that heart, ಆ ಹೃದಯವನ್ನು ನೋಡಿದಾಗ, amen, I felt no one can say this unless and until he have Jesus in his heart. ಯೇಸು ಸ್ವಾಮಿ ಆತನ ಹೃದಯದಲ್ಲಿ ಇಲ್ಲದೆ ಹೋದ್ರೆ ಯಾರು ಕೂಡ ಹೀಗೆ ಹೇಳಲು ಸಾಧ್ಯವೇ ಇಲ್ಲ. ಎಷ್ಟನ ಬೇರೆಗೆ ನಾನು சொல்றது புரியுது? ಎಷ್ಟು ಜನಕ್ಕೆ ನಾನು ಹೇಳೋದು ಅರ್ಥ ಆಗ್ತಿದೆ? Hallelujah. 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 Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? Amen. Do you want to be like Korah? ಕೋರನ ರೀತಿಯಲ್ಲಿ ಇರಬೇಕಾ? Or do you want to be like
Amen, Aaron. ಅಥವಾ ಆರೋನ ರೀತಿಯಲ್ಲಿ ನೀ The ಇರಬೇಕು. Bible says, amen, I will conclude it here. ನಾವು ಮುಗಿಸ್ತೇನೆ. ಸತ್ಯವೇದ ಹೇಳುತ್ತೆ. The Bible says, ಸತ್ಯವೇದ ಹೇಳುತ್ತೆ. when all these things happened, ಇದೆಲ್ಲ ನಡೆದಾಗ, amen, the next morning, ಮಾರನೇ ದಿನ ಬೆಳಗ್ಗೆ, amen, all the people of Israel come to Moses. ಇಸ್ರೇಲಿನ ಎಲ್ಲಾ ಜನರು ಮೋಶೆ ಬಳಿ ಬರ್ತಾರೆ. Amen, and they say, ಅವ್ರು ಹೇಳ್ತಾರೆ, you people killed those innocent people. ನೀವು ಅಯ್ಯೋ ಪಾಪ ಆ ಜನರನ್ನು ಸಾಯಿಸ್ಬಿಟ್ರಿ. Hallelujah. ಹಲ್ಲೆಲೂಯಾ. ಇವ್ರು ಏನಾಗಬೇಕಾಗಿತ್ತು ಜನ? ಈ ಜನಕ್ಕೆ ಏನಾಗಬೇಕಿತ್ತು? ಇದನ್ನ ಕೇಳಿದ್ಮೇಲೆ ಏನಾಗಬೇಕಾಗಿತ್ತು ಹೇಳ್ರಿ? what should have happened there? ಅಲ್ಲಿ ಏನಾಗಿರಬೇಕಾಗಿತ್ತು? They should have turned back to God. ಅವರು ದೇವರ ಬಳಿ ತಿರುಗಿ ದೇವರೇ ಬರಬೇಕಿತ್ತು. ನಮ್ಮೊಳಗೆ ಏನಾದರೂ ಹೊಟ್ಟೆ ಕಿಚ್ಚಿದ್ರೆ ತೆಗೆದು ಬಿಡು ದೇವರೇ. ದೇವರೇ ನನ್ನ ಒಳಗೆ ಏನಾದರೂ ಹೊಟ್ಟೆ ಕಿಚ್ಚಿದ್ರೆ ತೆಗೆದು ಬಿಡು. ನಾನು ಹಿಂಗ ಆಗ್ಬಿಡಬಾರ್ದು ದೇವರೇ, ಕೋರ ತರ ನಾನು ಆಗ್ಬಾರ್ದು. ಕೋರನ ರೀತಿಯಲ್ಲಿ ಹಿಂಗ ಆಗ್ಬಿಡಬಾರದು. But it was not like that. ಆದ್ರೆ ಅಲ್ಲಿ ಆಗಿರ್ಲಿಲ್ಲ. They all came. ಯಾವ ಅಸೆಂಬ್ಲಿ ಸಾಯಬಾರ್ದು, ಈ ಜನ ಸತ್ತೋಗ್ಬಿಡಬಾರ್ದು, ದೇವರೇ ಇವ್ರನ್ನ ಕರ್ಕೊಬಿಡು ಅಂತ ಕರ್ಕೊಂಡು. ಯಾವ ಗುಂಪು ಸಾಯಬಾರ್ದು ಅಂತ ಆರೋನನ್ನು ದೇವರೇ ಇವ್ರನ್ನ ಸಪರೇಟ್ ಮಾಡಿ ಕರ್ಕೊಳ್ಳಿ ಅಂತ ಅವರು ಕರ್ಕೊಂಡ್ರು. Amen. And the assembly, that assembly comes to Moses and Aaron and says, ಆ ಗುಂಪಿನ ಜನರು ಮೋಶೆ ಮತ್ತು ಆರೋನನ ಬಳಿ ಬಂದು ಹೇಳ್ತಾರೆ, you people killed those innocent. ಅಯ್ಯೋ ಪಾಪ ಅವರನ್ನು ನೀವೇ ಸಾಯಿಸ್ಬಿಟ್ರಿ. Amen. I tell you. ನಾನು ನಿಮ್ಗೆ ಹೇಳ್ತೇನಲ್ಲ. Amen. Moses said, ಮೋಶೆ ಹೇಳಿದ್ರು, ಆರೋನ್. Amen. ನಾನು சொல்றது நல்லா கவனிங்க. ಚೆನ್ನಾಗಿ ಗಮನಿಸಿ. Next day morning, ಮಾರನೇ ದಿನ, these all people, lakhs of people, ಲಕ್ಷಾಂತರ ಜನರು, they are saying, இப்போ சொல்லிருக்கணும், you are our leader, you are appointed by God, we obey you. This is what should have been. ಆ ಲಕ್ಷಾಂತರ ಜನರು ಸೇರಿ ಬಂದು ನೀವೇ ನನ್ನ ನಾಯಕನು, ದೇವರು ಆರಿಸಿರುವಂತ ವ್ಯಕ್ತಿ ನೀನೇ ಅಂತ ಅಲ್ಲಿ ಹೇಳಿರಬೇಕಾಗಿತ್ತು. But what they said, ಆದ್ರೆ ಅವ್ರು ಏನ್ ಹೇಳಿದ್ರು you ಗೊತ್ತಾ? are murderers, ನೀವು ಕೊಲೆಗಾರರು, you killed those who are there innocent people. ಇನ್ನೋಸೆಂಟ್, ಪಾಪ ತಪ್ಪು ಮಾಡಿಲ್ದೇ ಇರೋ ಜನರನ್ನು ಕೊಲೆ ಮಾಡಿಬಿಟ್ರಿ. Do you know what happened? ಏನಾಯ್ತು ಗೊತ್ತಾ? When they spoke, ಇದನ್ನು ಮಾತಾಡಿದಾಗ Moses understood that God heard this. ಮೋಶೆಗೆ ತಿಳಿತು ದೇವರ ಕಿವಿಗೆ ಇದು ಬಿತ್ತು ಅಂತ. ಇದುವರೆಗೂ ಕೇಟ ಕಥೆ ಬಿಡುಂಗ, இப்போ சொல்றத ಕೇಳುಂಗ. ಇಷ್ಟು ತನಕ ನಾ ಹೇಳಿದ ಕತೆ ಬಿಡಿ, ಈಗ ಸ್ವಲ್ಪ ಕೇಳಿ. You know what happened? ಏನಾಯ್ತು ಗೊತ್ತಾ? Immediately Moses cries, Aaron, come here. ತಕ್ಷಣವೇ ಮೋಶೆ ಕರೀತಾರೆ, ಆರೋನ್ ಬಾ ಇಲ್ಲಿ. Aaron comes running to Moses. ಆರೋನ್ ಮೋಶೆ ಬಳಿ ಓಡಿ ಬರ್ತಾರೆ. Moses says, ಮೋಶೆ ಹೇಳ್ತಾರೆ, ಆಂಡವರ್ ಅಳಿವನ್ ಬಿಟ್ಟಾರ ಇಂದ ಜನಗಳಿಗೆ. ದೇವರು ಈ ಜನರ ವಿರೋಧವಾಗಿ ನಾಶನ ಕಳಿಸ್ತಿದ್ದಾರೆ. ಕಳಿಸ್ಬಿಟ್ರು. He is not waiting for my approval. ನಾನು ಅಪ್ರೂವ್ ಕೊಡುವುದಕ್ಕಾಗಿ ದೇವರು ಕಾಯ್ತಿಲ್ಲ. Every time God would say, I will destroy them, I will destroy them. ಪ್ರತಿ ಸಾರಿನೂ ದೇವರು ಹೇಳ್ತಿದ್ದಾರೆ, ದೇವರು ಹೇಳ್ತಾ ಇದ್ರು ನಾನು ಇವರನ್ನು ನಾಶಪಡಿಸ್ತೇನೆ. ಆದ್ರೆ ಈ ಸಾರಿ the plague has already entered inside the camp. ನಾಶನವು ಈಗಲೇ ಆ ಪಾಳೆಯದ ಒಳಗೆ ಬಂದಿದೆ. ಆರೋನ್, go take the incense immediately. ಹೋಗು, ಬೇಗ ಆ ಧೂಪವನ್ನು ಸಲ್ಲಿಸು. Take the incense immediately. ಆ ಧೂಪವನ್ನು ತಕೋ. Go run between the people. ಹೋಗು, ಜನರ ಮಧ್ಯದಲ್ಲಿ ಓಡು. Run in the midst of people. ಜನರ ಮಧ್ಯದಲ್ಲಿ ಓಡು. Stand between the dead and living. ಸತ್ತವರು ಮತ್ತು ಜೀವಂತವಾಗಿ ಇರುವವರ ಮಧ್ಯದಲ್ಲಿ ನಿಲ್ಲು. Give, amen, incense to God. ಅಲ್ಲಿ ದೇವರಿಗೆ ಧೂಪವನ್ನು ಸಲ್ಲಿಸು. Why you need to give incense to God? ಯಾಕೆ ನೀ ಧೂಪವನ್ನು ಸಲ್ಲಿಸು? So that his anger will cool down. ಆತನ ದೇವರ ಕೋಪ ಕಡಿಮೆ ಆಗಲಿ. Amen. ನಾ சொல்றது புரியுதுங்களா? ನಾ ಹೇಳುವುದು ಅರ್ಥ Because ಆಗ್ತಿದೆಯಾ? God is fed up with his people. ಯಾಕಂದ್ರೆ ಜನರು ಈ ಒಂದು ದೇವರು ಈ ಜನರ ಮೇಲೆ ಅಷ್ಟು ಬೇಡ ಆಗೋಗಿತ್ತು. It was not only Korah who was jealous. ಕೋರನು ಮಾತ್ರ ಹೊಟ್ಟೆ ಕಿಚ್ಚು ಪಟ್ಟಿರಲಿಲ್ಲ. All Israel was jealous. ಪೂರ್ತಿ ಇಸ್ರೇಲ್ ಹೊಟ್ಟೆ ಕಿಚ್ಚು ಪಟ್ಟಿತ್ತು. God thought, amen, punishing Korah would change everyone. ಆದ್ರೆ ದೇವರು ನೆನೆಸಿದ್ರು ಕೋರನಿಗೆ ಆ ಒಂದು ಶಿಕ್ಷೆ ಸಲ್ಲಿಸಿದ್ರೆ ಜನರಿಗೆ ಅರ್ಥ ಆಗತ್ತೆ ಅಂತ. Amen. But ಆದ್ರೆ these are stiff-necked people. ಈ ಜನರು ಗಟ್ಟಿ ಕತ್ತು ಉಳ್ಳ ಜನರು. ಕತ್ತು ಬಾಗದೇ ಇರುವಂತ ಜನರು. These are stony-hearted people. ಕಲ್ಲು ಹೃದಯ ಉಳ್ಳ ಜನರು. ಕಣ್ಣು ಮುಂದೆ ಅಳಿವು ಬಂದ್ರು ಬುದ್ಧಿ ಇಲ್ಲದೆ ಇರುವಂತ ಜನ. ಕಣ್ಣು ಮುಂದೆ ನಾಶನ ಬಂದ್ರೇನು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. God was never ready to speak to Moses. God sent the plague. ದೇವರು ಮೋಶೆ ಬಳಿ ಮಾತೇ ಆಡ್ಲಿಲ್ಲ ರೀ, ದೇವರು ನಾಶನ ಕಳಿಸ್ತಿದ್ದಾರೆ. And now ಈಗ Aaron ran and took the incense and ran between the people. ಆರೋನನು ಧೂಪವನ್ನು ತಗೊಂಡು ಜನರ ಮಧ್ಯೆ ಓಡ್ತಿದ್ದಾರೆ. And he is offering sacrifice to God. ಅಲ್ಲಿ ದೇವರಿಗೆ ಬಲಿಗಳನ್ನು ಸಲ್ಲಿಸ್ತಿದ್ದಾರೆ. And he is giving that, amen, so aroma to God. ಆ ಸುವಾಸನೆಯನ್ನು ದೇವರಿಗೆ ಸಲ್ಲಿಸ್ತಿದ್ದಾರೆ. You know what happened? ಏನಾಯ್ತು ಗೊತ್ತಾ? God stopped that plague. ದೇವರು ಆ ನಾಶನವನ್ನು ತಡೆದರು. Hallelujah. God stopped that plague. ದೇವರು ನಾಶನವನ್ನು ತಡೆದರು. But listen to me, church. ಸಭೆಯ ಗಮನಿಸಿ. Amen. This is a heavenly warning to you. ಇದು ಪರಲೋಕದಿಂದ ನಿನಗೆ ಒಂದು ವಾರ್ನಿಂಗ್. Do you know, on the day before, ಆ ನಿನ್ನೆ ದಿನ, amen, 700 people died. 700 ಜನ ಸೆತ್ತರು. But when the people said they were right, ಆದ್ರೆ ಜನರೆಲ್ಲ ಸೇರಿ ಆ ಸೆತ್ತ ಜನರೆಲ್ಲ ಸರಿಯಾಗಿದ್ದವರು ಅಂತ ಹೇಳಿದಾಗ, amen, God had killed 14,000 people through that plague. ದೇವರು 14,000 ಜನರನ್ನು ಆ ನಾಶನದ ಮೂಲಕ
நான் சொல்றதை கவனிங்க. நான் ಹೇಳೋದನ್ನ ಗಮನಿಸಿ. இன்னைக்கு கர்த்தருடைய வார்த்தை உங்களுக்கு வருகிறதா? ಇವತ್ತು ದೇವರ ಸ್ವರ ನಿನಗೆ ಬರ್ತಿದೆಯಾ? It is not just for you to take anything suggestion or take an option. ಇದು ಒಂದು ಆಯ್ಕೆಯಾಗಿ ನೀ ತಕೊಳ್ಳುವುದಕ್ಕಾಗಿ ಆ ದೇವರು ಮಾತಾಡ್ತಿಲ್ಲ. God is commanding you. ದೇವರು ನಿನಗೆ ಆಜ್ಞೆ ಇಡ್ತಿದ್ದಾರೆ. ದೇವರು ಇವತ್ತು ಹೇಳ್ತಾ ಇರೋದು ಏನಂದ್ರೆ, ದೇವರು ನಿನಗೆ ಹೇಳುವಂತ ಕಾರ್ಯ ಏನು? ಗುಣಗುಡ್ತಾ ಇರೋ ಜನರನ್ನ ಬಿಟ್ಟು ಈ ಕಡೆ ಬಾ. ಹೊಟ್ಟೆ ಕಿಚ್ಚು ಗುಣಗೊಟ್ಟುವಂತ ಜನರನ್ನು ಬಿಟ್ಟು ನೀ ದೂರ ಬಾ. ನೀ ಈ ಕಡೆ ಬಂದ್ಬಿಟ್ಟು ಅವ್ರ ಕಡೆ ನೀ ಮಾತಾಡದೆ ಅಂದ್ರೂ ನೀ ಸಾಯದನ್ನ ಯಾರಿಂದಲೂ ತಪ್ಪಿಸೋದಕ್ಕಾಗಲ್ಲ. ಈ ಕಡೆ ಬಂದು ಅವರ ಪರವಾಗಿ ನೀ ಇನ್ನೂ ಮಾತಾಡ್ತೀಯ ಅಂದ್ರೆ ನಿನ್ನ ಸಾವಿಗೆ ನೀ ಸತ್ತೆ ಸಾಯ್ತೀಯ. ಎತ್ತನೆ ಬೇರೆ ನಾ சொல்றத புரியுதுங்க. ಜನಕ್ಕೆ ಹೇಳುವುದು ಅರ್ಥ ಆಗ್ತಿದೆ. 14,000 Israel people died. 14,000 ಇಸ್ರೇಲ್ ಜನರು ಸತ್ರು. But how others were saved, you know? ಆದ್ರೆ ಬೇರೆ ಜನರೆಲ್ಲ ಹೇಗೆ ಬದುಕೊಂಡ್ರು ಗೊತ್ತಾ? ಅವನ್ನ ನೋಡ್ಬಿಟ್ಟು ನೀವು ಹೇಳಿದ್ರು ಇವನ ದೊಡ್ಡ ಯಾಜಕ ಅಂತ, ಆ ಯಾಜಕನ್ ಧೂಪನೇ ಉಳಿಸಿದವ್ರ. ಅಯ್ಯೋ ಇವನ ದೊಡ್ಡ ಮಹಾಯಾಜಕ ಅಂತ ಎಲ್ಲ ಜನರಿಗೆ ಮಾತಾಡಿದ್ರಲ್ಲ, ಆ ಯಾಜಕನ ಬಲಿಗಳಿಂದನೇ ಆ ಜನ ಬದುಕೊಂಡ್ರು. When Aaron stood, ಆರೋನನು ನಿಂತಾಗ God quieted. ದೇವರು ಮೌನವಾದ್ರು. I tell you, ನಿಮಗೆ ನಾನು ಹೇಳ್ತೇನೆ, the one whom you see and have jealous, ಯಾರನ್ನು ನೀವು ನೋಡಿ ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತೀರೋ, he may be less educated than you, ಆತನು ನಿನಕ್ಕಿಂತ ಕಡಿಮೆ ಓದಿರಬಹುದು. he may be less experienced than you, ನಿನಕ್ಕಿಂತ ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ ಆತನಿಗೆ ಕಡಿಮೆ ಇರಬಹುದು. but ಆದ್ರೆ it is God's selection. ಅದು ದೇವರ ಆಯ್ಕೆ. You need to just say yes Lord. ನೀ ಸುಮ್ನೆ ಹೌದು ದೇವರೇ ಅನ್ಬೇಕಷ್ಟೇ. ಎவ்வளவு பேருக்கு நான் சொல்றத புரியுதுங்க? ಎಷ್ಟು ಜನಕ್ಕೆ ಹೇಳೋದು ಅರ್ಥ ಆಗ್ತಿದೆ? Amen, hallelujah. Hallelujah. If I have 2 stars, ನನಗೆ 2 ಸ್ಟಾರ್ ಇದ್ರೆ, if he has 3 stars, ಇವರಿಗೆ 3 ಸ್ಟಾರ್ ಇದ್ರೆ, amen, அந்த ஸ்டாருக்கு தான் யா வேல்யூ. ಆ ಸ್ಟಾರ್ ಗೆ ಬೆಲೆ. நான் சொல்றது உங்களுக்கு புரியுதுங்களா? ನಾನು ಹೇಳೋದು ಅರ್ಥ ಆಗ್ತಿದೆಯಾ? I shouldn't say, ನಾನು ಹೇಳಬಾರದು ನಾನು ಆ ಕಾಲದಲ್ಲಿ ಎಷ್ಟೆಲ್ಲ ಕಷ್ಟಪಡ್ತೀನಿ, ಇವ್ರಿಗೆಲ್ಲ ಇವಾಗ ಇನೋವಾದಲ್ಲಿ ಬಂದ್ಬಿಡ್ತಾರೆ. ಅಯ್ಯೋ ನಾ ಆ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೇನೆ, ಇವರೆಲ್ಲ ಈಗ ಇನೋವಾದಲ್ಲಿ ಬರ್ತಿದ್ದಾರೆ. No. ಇಲ್ಲ ಇಲ್ಲ ಇಲ್ಲ. எவ்வளவு பேருக்கு நான் சொல்றது புரியுதுங்க? ಎಷ್ಟು ಜನಕ್ಕೆ ನಾನು ಹೇಳೋದು ಅರ್ಥ You are ಆಗ್ತಿದೆ? called to be humble. ನೀ ತಗ್ಗಿಸಿಕೊಳ್ಳುವುದಕ್ಕಾಗಿ The ಕರೆಯಲ್ಪಟ್ಟಿದ್ದೀಯಾ. Bible says ಸತ್ಯವೇದ ಹೇಳುತ್ತೆ, Jesus humbled himself ಯೇಸು ಸ್ವಾಮಿ ತನ್ನನ್ನೇ ತಗ್ಗಿಸಿಕೊಂಡನು, even unto death. ಮರಣದವರೆಗೂ ಕೂಡ That's why God lifted the name of Jesus high above every name. ಅದಕ್ಕೆ ದೇವರು ಯೇಸುವಿನ ನಾಮವನ್ನು ಎಲ್ಲಾ ನಾಮಕ್ಕಿಂತಲೂ ಮೇಲೆತ್ತಿದ್ದಾರೆ. ಅವಳ ಪೇರೆ ನೋಡು ಸೇರಿದೆ. Amen. How many of you are ready to surrender before God? ಎಷ್ಟು ಜನರು ದೇವರ ಬಳಿ ಅರ್ಪಣಿಸುವುದಕ್ಕೆ How many ಸಿದ್ಧವಾಗಿದ್ದೀರಾ? of you want to say, Lord, I don't want this pride, I don't want this jealousy, I don't want this murmuring in my ಎಷ್ಟು life. ಜನ ಹೇಳಲು ಸಿದ್ಧವಾಗಿದ್ದೀರಾ, ದೇವರೇ ಈ ಹೊಗಳುವಿಕೆ, ಈ ಗುಣಗುಟ್ಟುವಂತ ಕಾರ್ಯ, ಈ ಹೊಟ್ಟೆ ಕಿಚ್ಚು ನನಗೆ ಬೇಡ. Amen. Hallelujah. Hallelujah. Amen. Do you believe that if we cry out to God and ask his help, will he come and help us? ನೀವು ನಂಬುತ್ತೀರಾ ಇವತ್ತು ದೇವರ ಬಳಿ ನಾ ಈ ಒಂದು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ನಾ ಗೋಳಾಡಿ ನಾ ಕೂಗಾಡಿದ್ರೆ ದೇವರು ಬಂದು ನನ್ನನ್ನು ಸರಿಪಡಿಸ್ತಾರೆ ಅಂತ ನಂಬ್ತೀರಾ? ನಂಬಲ್ವಾ? ಯಾರು ನಂಬಲ್ವಾ? ಯಾರು ನಂಬಲ್ವಾ? Amen. I want you to stand in the presence of God. ಎಲ್ಲರ ದೇವರ ಸಮ್ಮುಖದಲ್ಲಿ ಎದ್ದು ನಿಂತ್ಕೊಳ್ಳೋಣ. Do you believe that God is going to change you? ನೀವು ನಂಬುತ್ತೀರಾ ದೇವರು ನಿಮ್ಮನ್ನು ಇವತ್ತು ಬದಲಾಯಿಸ್ತಾರೆ Amen. ಅಂತ? Open your mouth and ask God. ಬಾಯಿಗಳನ್ನು ತೆಗೆದು ಆತನನ್ನು If you ಕೇಳಿ. have jealousy over someone, ಯಾರೋ ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚು ನಿಮಗಿದ್ರೆ just remember, ಅವ್ರನ್ನ ಹಾಗೆ ಜ್ಞಾಪಕ ಮಾಡಿಕೊಳ್ಳಿ. ஒரு வருஷம் ஞாபகப்படுத்திக்கொள்ளுங்க. ಒಂದು ಸಾರಿ ಜ್ಞಾಪಕ ಮಾಡಿಕೊಳ್ಳಿ. யார் மேல உங்களுக்கு வைத்தறிச்சல்? ಯಾರ ಮೇಲೆ ಹೊಟ್ಟೆ ಕಿಚ್ಚು? Amen. இந்த நேரத்துல ஜெபிங்க. ಈ ಸಮಯದಲ್ಲಿ ஆண்டவரே ಪ್ರಾರ್ಥಿಸಿ, அந்த வைத்தறிச்சல் என்னில இருந்து எடுத்து போடு. ದೇವರೇ ಆ ಹೊಟ್ಟೆ ಕಿಚ್ಚು ನನ್ನಿಂದ Amen. If ತೆಗೆದಿಸಿ. you have grudge over someone, ಯಾರೋ ಒಬ್ಬರ ಮೇಲೆ ನಿನಗೆ ಕೋಪ ಇತ್ತು ಅಂದ್ರೆ, if you cannot tolerate the blessing that other person is receiving, ಆ ವ್ಯಕ್ತಿ ಹೊಂದಿಕೊಂಡಿರುವಂತ ಆಶೀರ್ವಾದ ನಿನ್ನಿಂದ ತಡ್ಕೊಳ್ಳಕ್ ಆಗ್ತಾ ಇಲ್ಲ I ಅಂದ್ರೆ, tell you, ನಿಮಗೆ ನಾನು this ಹೇಳ್ತೇನೆ, is the time for you to surrender to God and say, Lord, clean my mind, Lord. ದೇವರ ಮುಂದೆ ಅರ್ಪಣಿಸಿ, ದೇವರೇ ನನ್ನ ಮನಸ್ಸನ್ನು ಶುದ್ಧಪಡಿಸಿ ಅಂತ ಕೇಳುವಂತ ಸಮಯ ಇದು. Amen. God gave Israelites 10 commandments. ದೇವರು ಇಸ್ರೇಲ್ ಜನರಿಗೆ 10 ಆಜ್ಞೆ ಕೊಟ್ಟರು. But in the new covenant, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ one person came to Jesus and asked him, ಒಂದು ವ್ಯಕ್ತಿ ಯೇಸುವಿನ ಬಳಿ ಬಂದು which ಕೇಳ್ತಾರೆ, is the best of all those commandments? ಈ ಎಲ್ಲಾ ಆಜ್ಞೆಗಳಲ್ಲಿ ಶ್ರೇಷ್ಠವಾದ ಆಜ್ಞೆ ಯಾವುದು? Do you know what Jesus said? ಯೇಸು ಸ್ವಾಮಿಯ ಉತ್ತರ Love your ಏನಿತ್ತು God with ಗೊತ್ತಾ? all your heart, with all your strength, with all your mind. ನಿನ್ನ ಪೂರ್ತಿ ಹೃದಯದಿಂದ, ಮನಸ್ಸಿನಿಂದ, ಶರೀರದಿಂದ ನೀ ದೇವರನ್ನು ಮಾತ್ರ ಗಣಪಡಿಸು. And the second one is, ಎರಡನೇದು, love your neighbor as yourself. ನಿನ್ನ ನೆರೆಯವರನ್ನು ನಿನ್ನ ಹಾಗೆಯೇ ಪ್ರೀತಿಸು. Who is your neighbor? ಯಾರು ನಿನ್ನ ನೆರೆಯವರು? The other believer next to you is your neighbor. ನಿನ್ನ ಪಕ್ಕದಲ್ಲಿರುವಂತ ಇನ್ನೊಂದು ವಿಶ್ವಾಸಿನೇ ನಿನ್ನ Who is your neighbor? ಯಾರು ನಿನ್ನ Your ನೆರೆಯವರು? colleague in your job is your ನಿನ್ನ neighbor. ಕೆಲಸ ಮಾಡೋ ಸ್ಥಳದಲ್ಲಿ ನಿನ್ನ ಜೊತೆ ಕೆಲಸ ಮಾಡ್ತಾರಲ್ಲ, ಅವರೇ ನಿನ್ನ Who is ನೆರೆಯವರು. your neighbor? ಯಾರು ನಿನ್ನ ನೆರೆಯವರು? Everyone who comes across in your life is your neighbor. ನಿನ್ನ ಜೀವನದಲ್ಲಿ ಬರುವಂತ ಎಲ್ಲಾ ಜನರು ನಿನ್ನ ನೆರೆಯವರು. If you are loving them as
as you love yourself, ನಿನ್ನನ್ನು ಪ್ರೀತಿ ಮಾಡುವ ರೀತಿಯಲ್ಲಿ ಅವರನ್ನು ನೀ if ಪ್ರೀತಿ you ಮಾಡ್ತೀಯ honor ಅಂದ್ರೆ, them as you honor yourself, ನಿನ್ನನ್ನು ಘನಪಡಿಸಿಕೊಳ್ಳೋ ರೀತಿಯಲ್ಲಿ ಅವರನ್ನು ನೀ ಘನಪಡಿಸ್ತೀಯ then ಅಂದ್ರೆ you will be blessed on this earth. ಆಗ ಲೋಕದಲ್ಲಿ ನೀನು ಕೂಡ If you ಆಶೀರ್ವಾದವಾಗಿರ್ತೀಯ. aren't doing that, ನೀ ಅದನ್ನು ಮಾಡ್ತಾ ಇಲ್ಲ if ಅಂದ್ರೆ, jealousy has filled your heart, ಹೊಟ್ಟೆ ಕಿಚ್ಚು ನಿನ್ನ ಹೃದಯವನ್ನು this ತುಂಬಿದೆ is ಅಂದ್ರೆ, time to repent. ಇದು ಪಶ್ಚಾತ್ತಾಪ ಪಡುವಂತ This is ಸಮಯ. the time to repent. ಇದು ಪಶ್ಚಾತ್ತಾಪ ಪಡುವಂತ This is ಸಮಯ. the time to repent. ಪಶ್ಚಾತ್ತಾಪ ಪಡುವಂತ ಸಮಯ.